ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ನಮಾಮ್ಯಹಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಎಲ್ರಿಗೂ ನಮಸ್ಕಾರ. ಹಿಂದಿನ ವಿಡಿಯೋದಲ್ಲಿ ಚಂದ್ರ ಗ್ರಹದ ಇಂಪಾರ್ಟೆನ್ಸ್ ಏನು, ಜಾತಕದಲ್ಲಿ ಚಂದ್ರ ಸ್ಟ್ರಾಂಗ್ ಆಗಿಲ್ಲ ಅಂದ್ರೆ, ಚಂದ್ರನಿಗೆ ಬಲ ಇಲ್ಲ ಅಂದ್ರೆ ಜಾತಕನು ಎಷ್ಟೆಲ್ಲ ತೊಂದರೆಗಳನ್ನು ಅನುಭವಿಸ್ತಾನೆ ಅನ್ನೋದ್ರ ಬಗ್ಗೆ ಹೇಳಿದ್ದೆ. ಇವತ್ತು ಚಂದ್ರನಷ್ಟೇ ಇನ್ನೊಂದು ಇಂಪಾರ್ಟೆಂಟ್ ಗ್ರಹ ಅಂತ ಹೇಳಿದ್ರೆ ಸೂರ್ಯ ಅಥವಾ ಸನ್, SUN ಸನ್. ಸನ್ ತುಂಬಾ ಇಂಪಾರ್ಟೆಂಟ್ ಗ್ರಹ. ಯಾಕೆ ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಚಂದ್ರ ಅಂದ್ರೆ ತಾಯಿ ಎಷ್ಟು ಮುಖ್ಯವೋ ತಂದೆ ಕೂಡ ಅಷ್ಟೇ ಮುಖ್ಯವಾಗಿರ್ತಾನೆ. ತಾಯಿ ಸರಿಯಾಗಿದ್ದು ತಂದೆ ಸರಿಯಾಗಿಲ್ಲ ಅಂದ್ರೆ ಮಕ್ಕಳು ಹಾದಿ ತಪ್ಪುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದೇ ತರ ತಾಯಿ ಎಷ್ಟು ಸೌಮ್ಯವಾಗಿರ್ತಾಳೋ, ತಾಯಿ ಎಷ್ಟು ಒಳ್ಳೆ ಮನಸ್ಸಿಗೆ ಬುದ್ಧಿಯನ್ನು ನೀಡ್ತಾಳೋ, ಅದೇ ತರ ದೇಹಕ್ಕೆ ಶಕ್ತಿಯನ್ನು ನೀಡುವವನು ತಂದೆ. ಅಪ್ಪ ಶಕ್ತಿವಂತವಾಗಿ, ಅಪ್ಪ ಆರೋಗ್ಯವಂತವಾಗಿದ್ರೆ ಮಕ್ಕಳು ಕೂಡ ಆರೋಗ್ಯವಂತವಾಗಿರ್ತಾರೆ. ಅಮ್ಮ ಆರೋಗ್ಯವಂತವಾಗಿರ್ತಾಳೆ, ಅಪ್ಪನೂ ಕೂಡ ತುಂಬಾ ಸ್ಟ್ರಾಂಗ್ ಆಗಿದ್ರೆ ಮಕ್ಕಳು ಸ್ಟ್ರಾಂಗ್ ಆಗಿರ್ತಾರೆ ಅಲ್ವಾ? ಅದೇ ತರ ಸೂರ್ಯ ನಮ್ಮ ಜಾತಕದಲ್ಲಿ ಸ್ಟ್ರಾಂಗ್ ಆಗಿದ್ರೆ ನಮ್ಮ ಭವಿಷ್ಯ ಕೂಡ ತುಂಬಾ ಸದೃಢವಾಗಿರುತ್ತೆ. ರವಿಯನ್ನು ನಾವು ಅಥವಾ ಸೂರ್ಯನನ್ನು ನಾವು ಆತ್ಮಕಾರಕ ಅಂತ ಕರಿತೀವಿ. ನಮ್ಮ ದೇಹಕ್ಕೆ ಮನಸ್ಸು ಎಷ್ಟು ಮುಖ್ಯವೋ ಈ ದೇಹಕ್ಕೆ ಆತ್ಮ ಕೂಡ ಅಷ್ಟೇ ಮುಖ್ಯ. ದೇಹದಲ್ಲಿ ಆತ್ಮ ಇಲ್ಲ ಅಂದ್ರೆ ಏನಾಗುತ್ತೆ? ಇದೊಂದು ಜಡ ಶರೀರ ಆಗತ್ತೆ, ಇದೊಂದು ಡೆಡ್ ಬಾಡಿ ಆಗತ್ತೆ. ಆದ್ರಿಂದ ಈ ದೇಹದಲ್ಲಿ ಆತ್ಮ ಕೂಡ ಸ್ಟ್ರಾಂಗ್ ಆಗಿದ್ದಾಗ ಇದೊಂದು ಸದೃಢ ಶರೀರ ಆಗಿ ಬೇರೆ ಬೇರೆ ಕೆಲಸಗಳನ್ನು ಮಾಡ್ಲಿಕ್ಕಾಗತ್ತೆ. ಆದ್ರಿಂದ ನಾವು ರವಿಯನ್ನ ಅಥವಾ ಸೂರ್ಯನನ್ನ ಆತ್ಮಕಾರಕ ಅಂತ ಕರಿತೀವಿ. ತಂದೆ ಹೇಗೆ ಆತ್ಮಕ್ಕೆ ಪೂರಕವಾಗಿರ್ತಾನೋ ತಾಯಿ ಹಾಗೆ ಮನಸ್ಸಿಗೆ ಪೂರಕವಾಗಿರ್ತಾಳೆ. ಆದ್ರಿಂದ ಯಾವುದೇ ಒಬ್ಬನ ಜಾತಕದಲ್ಲಿ ಸೂರ್ಯ ಮತ್ತೆ ಚಂದ್ರ ಅತಿ ಹೆಚ್ಚು ಬಲಯುತವಾಗಿದ್ರೆ ಅವನು ಒಳ್ಳೆಯ ಕೆಲಸಗಳನ್ನು ಸರಿಯಾದ ಸಮಯದಲ್ಲಿ ಯಾವುದೇ ವಿಘ್ನಗಳಿಲ್ಲದೆ ಮಾಡ್ಲಿಕ್ಕೆ ಆಗ್ತದೆ. ಆದ್ರಿಂದ ನಾನು ಮೊದಲಿಗೆ ಸೂರ್ಯ ಮತ್ತು ಚಂದ್ರನ ಎಕ್ಸ್ಪ್ಲನೇಷನ್ ಯಾಕೆ ತಗೊಂಡೆ ಅಂತ ಹೇಳಿದ್ರೆ, ಇದು ಯಾರೇ ಒಬ್ಬ ಜಾತಕದಲ್ಲಿ ಸೂರ್ಯ ಮತ್ತು ಚಂದ್ರರ ಪೊಸಿಷನ್ ಏನಿರುತ್ತೆ ಅಥವಾ ಅವುಗಳ ಸ್ಥಾನ ಏನಿರುತ್ತೆ ಅದು ತುಂಬಾ ಮುಖ್ಯವಾಗಿರುತ್ತೆ. ನಮಗೆ ಗೊತ್ತಿರುವ ಹಾಗೆ 9 ಗ್ರಹಗಳಿದ್ದಾವೆ. ಸೊ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಅಂತ ಹೇಳುವಾಗೆ 9 ಗ್ರಹಗಳಿರ್ತವೆ. ಅದರಲ್ಲಿ ನಾನು ತಗೊಳ್ತಾ ಇರೋದು 2ನೇ ಗ್ರಹ, ಅದು ಸೂರ್ಯ. ಸೊ ಇದು ಒಂದು ನಾವು ಸೈನ್ಸ್ ಎಲ್ಲ ನೋಡಿದಾಗ ಸೂರ್ಯನ ನಕ್ಷತ್ರ ಅಂತ ಕರಿತೀವಿ. ಆದರೆ ಆಸ್ಟ್ರಾಲಜಿಯಲ್ಲಿ ಸೂರ್ಯನನ್ನು ಕೂಡ ಒಂದು ಗ್ರಹ ಅಂತ ಕರಿತೀವಿ. ಸೂರ್ಯನ ಗ್ರಹ ಅಂತ ಯಾಕೆ ಕರಿತೀವಿ ಅಂತ ಹೇಳಿದ್ರೆ, ನಾವು ಭೂಮಿಯಲ್ಲಿ ನಿಂತು ನೋಡಿದಾಗ ಇವೆಲ್ಲ ಈ 9 ಗ್ರಹಗಳನ್ನು ನಾವು ಏನು ಹೇಳಿದ್ದೀವಿ ಅವೆಲ್ಲ ಭೂಮಿಯ ಮೇಲೆ ಇನ್ಫ್ಲೂಯೆನ್ಸ್ ಮಾಡುವಂತ ಅಥವಾ ತಮ್ಮ ಪ್ರಭಾವವನ್ನು ಬೀರುವಂತ ಒಂದು ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಆದ್ರಿಂದ ನಮ್ಮ ಆಸ್ಟ್ರಾಲಜಿಯಲ್ಲಿ, ಜ್ಯೋತಿಷ್ಯದಲ್ಲಿ ಈ 9 ಸೂರ್ಯನನ್ನ ಇನ್ಕ್ಲೂಡ್ ಆದಾಗೆ ಈ 9 ನಾವು ಗ್ರಹ ಅಂತ ಕರಿತೀವಿ, ನಕ್ಷತ್ರ ಅಂತ ಕರೆಯಲ್ಲ. ಚಂದ್ರನನ್ನ ಸೈನ್ಸ್ ಅಲ್ಲಿ ಉಪಗ್ರಹ ಅಂತ ಕರೀತಾರೆ, ಸ್ಯಾಟಲೈಟ್ ಅಂತ ಕರೀತಾರೆ. ಆದ್ರೆ ಆಸ್ಟ್ರಾಲಜಿಯಲ್ಲಿ ಚಂದ್ರನಿಗೂ ಕೂಡ ಗ್ರಹದ ಸ್ಥಾನ ಕೊಟ್ಟಿದ್ದಾರೆ. ಇನ್ನು ನಮ್ಮ ಕುಂಡಲಿಯಲ್ಲಿ ಅಥವಾ ನಮ್ಮ ಹೊರೋಸ್ಕೋಪ್ ಅಲ್ಲಿ 12 ಮನೆಗಳಿರ್ತವೆ. ಒಂದೊಂದು ಮನೆಗಳಲ್ಲಿ ಸೂರ್ಯ 30 ದಿನಗಳ ಕಾಲ ಇರ್ತಾನೆ. ಅಂದ್ರೆ ಒಂದೊಂದು ಮನೆ ಅಂತ ಹೇಳಿದ್ರೆ ನಿಮ್ಮ ಹೊರೋಸ್ಕೋಪ್ ನೋಡಿದಾಗ ಅದರಲ್ಲಿ ಒಟ್ಟಿಗೆ 12 ಮನೆ, ಮೇಷದಿಂದ ಸ್ಟಾರ್ಟ್ ಆಗಿ ಮೀನದವರೆಗೆ 12 ಮನೆಗಳಿರ್ತವೆ. ಒಂದೊಂದು ಮನೆಯಲ್ಲಿ ಸೂರ್ಯ ದಿನಕ್ಕೆ 1 ಡಿಗ್ರಿ ಅಂತೆ ಒಂದೊಂದು ಮನೆಯಲ್ಲಿ 30 ದಿನ ಇರ್ತಾನೆ. ಅಂದ್ರೆ ಮೇಷ ರಾಶಿಯಲ್ಲಿ 30 ದಿನ ಇರ್ತಾನೆ, ವೃಷಭ ರಾಶಿಯಲ್ಲಿ 30 ದಿನ ಇರ್ತಾನೆ, ಮಿಥುನ ರಾಶಿಯಲ್ಲಿ 30 ದಿನ ಇರ್ತಾನೆ. ಹೀಗೆ ಟ್ರಾವೆಲ್ ಮಾಡ್ತಾ ಇರ್ತಾನೆ ಸೂರ್ಯ. ಸೊ ಇಡೀ ಒಂದು ಹೊರೋಸ್ಕೋಪ್ ಅನ್ನ ಸೂರ್ಯ ಸುತ್ತಿ ಬರ್ಲಿಕ್ಕೆ ಎಷ್ಟು ದಿವಸ ಬೇಕಾಗ್ತದೆ? 30 × 12 360 ದಿವಸಗಳು ಬೇಕಾಗುತ್ತೆ. ಆದ್ರೆ ನಮ್ಮ ವರ್ಷಕ್ಕಿರೋದು 365 ದಿವಸಗಳು. ಆದ್ರಿಂದ ಚಾಂದ್ರಮಾನ ಮತ್ತೆ ಸೂರ್ಯಮಾನ ಈ ಕ್ಯಾಲೆಂಡರ್ ಏನಿದೆ ಇವುಗಳಲ್ಲಿ ವ್ಯತ್ಯಾಸ ಬರುವಂತ ಕಾರಣ ಇದೆ. ಸೂರ್ಯ ಸುತ್ತುವುದಕ್ಕೂ ಚಂದ್ರ ಸುತ್ತುವುದಕ್ಕೂ ಡಿಫರೆನ್ಸ್ ಇರ್ತದೆ. ಸೊ ಆದ್ರಿಂದ ಸೌರಮಾನ ಕ್ಯಾಲೆಂಡರ್ ಮತ್ತೆ ಚಾಂದ್ರಮಾನ ಕ್ಯಾಲೆಂಡರ್ ಅಲ್ಲಿ ವ್ಯತ್ಯಾಸಗಳು ಬರ್ತದೆ. ಈ ಸೂರ್ಯ ನಮ್ಮ ಮಕರ ರಾಶಿಗೆ ಬಂದಾಗ ಮಕರ ಸಂಕ್ರಮಣ ಅಂತ ಕರಿತೀವಿ. ಮಕರ ರಾಶಿಯಿಂದ ಕಟಕ ರಾಶಿ, ಮಕರ, ಕುಂಭ, ಮೀನ, ಮೇಷ, ವೃಷಭ, ಮಿಥುನ 6 ತಿಂಗಳು. ಈ 6 ತಿಂಗಳನ್ನು ನಾವು ಉತ್ತರಾಯಣ ಕಾಲ ಅಂತ ಕರಿತೀವಿ, ಮಕರದಿಂದ ಮಿಥುನದ ತನಕ. ನಂತರ ಕಟಕ ರಾಶಿಗೆ ಸೂರ್ಯ ಬಂದಾಗ ಅದು ಕರ್ಕಾಟಕ ಸಂಕ್ರಾಂತಿ ಆಗ್ತದೆ. ಅಲ್ಲಿಂದ ಸೂರ್ಯ ಪುನಃ ಧನು ರಾಶಿ ಅಂದ್ರೆ ಕಟಕ,
ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನು ರಾಶಿ. ಈ 6 ರಾಶಿಯಲ್ಲಿ ಸೂರ್ಯ ಸಂಚರಿಸುವುದನ್ನು ನಾವು ದಕ್ಷಿಣಾಯನ ಕಾಲ ಅಂತ ಕರಿತೀವಿ. ಈ ಧನುರ್ಮಾಸ ಅಂದ್ರೆ ಡಿಸೆಂಬರ್ ಅಲ್ಲಿ ಬರುವಂತಹ ಧನುರ್ಮಾಸ ಅದು ನಮ್ಮ ಕರ್ಕಾಟಕ ಸಂಕ್ರಾಂತಿಯ ಅಂದ್ರೆ ದಕ್ಷಿಣಾಯನದ ಕೊನೆಯ ಮಾಸ ಆಗಿರ್ತದೆ. ಈ ಧನುರ್ಮಾಸ ಆದ ನಂತರ ಬರುವುದು ಉತ್ತರಾಯಣ ಕಾಲ, ಉತ್ತರಾಯಣ ಪುಣ್ಯ ಕಾಲ ಅಂತ ಕರೀತಾರೆ. ಯಾಕೆ ಅಂತ ಹೇಳಿದ್ರೆ ಈ ಉತ್ತರಾಯಣ ಕಾಲದಲ್ಲಿ ಸೂರ್ಯ ಮಕರ ರಾಶಿಯಿಂದ ಮಿಥುನ ರಾಶಿ ಹೋಗೋ ತನಕ, ಅಂದ್ರೆ ಪ್ರೊಬ್ಯಾಬ್ಲಿ ನಮ್ಮ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಜನವರಿಯಿಂದ ಜೂನ್ ತನಕ ಈ ಸಮಯದಲ್ಲಿ ದೇವತೆಗಳಿಗೆ ಅದು ದಿನವಾಗಿರ್ತದೆ, ಅದು ಡೇ ಟೈಮ್ ಆಗಿರ್ತದೆ. ದಕ್ಷಿಣಾಯನ ಅಂತ ಏನ್ ಕರಿತೀವಿ ಅದು 6 ತಿಂಗಳು ದೇವತೆಗಳಿಗೆ ರಾತ್ರಿಯ ಸಮಯ ಆಗ್ತದೆ. ಅದರಿಂದ ಉತ್ತರಾಯಣ ಪುಣ್ಯ ಕಾಲದಲ್ಲಿ ಸತ್ತೋದವರು ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ ದಿನ, ಯಾಕಂದ್ರೆ ದೇವತೆಗಳು ದಿನದಲ್ಲಿ ಎದ್ದಿರ್ತಾರೆ, ರಾತ್ರಿಯಲ್ಲಿ ದೇವತೆಗಳು ಕೂಡ ಮಲಗ್ತಾರಲ್ವಾ. ಈ ದಿನದಲ್ಲಿ ಹೋದ್ರೆ ದೇವತೆಗಳು ಬಾಗಿಲು ತೆಗೆದು ವೈಕುಂಠಕ್ಕೆ ಅಥವಾ ಸ್ವರ್ಗಕ್ಕೆ ಕರೆದುಕೊಳ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ನಮ್ಮಲ್ಲಿ. ಆದ್ರಿಂದ ಭೀಷ್ಮ ಪಿತಾಮಹನಿಂದ ಹಿಡಿದು ಎಲ್ಲರೂ ಕೂಡ ಉತ್ತರಾಯಣ ಪುಣ್ಯ ಕಾಲಕ್ಕೆ ಕಾಯ್ತಿದ್ದಂಥದ್ದು. ಯಾಕೆ ಅಂತ ಹೇಳಿದ್ರೆ ಉತ್ತರಾಯಣ ಪುಣ್ಯ ಕಾಲ ದೇವತೆಗಳಿಗೆ ದಿನದ ಸಮಯ ಆಗಿರ್ತದೆ. ಆದ್ರಿಂದ ಉತ್ತರಾಯಣ ಎಲ್ಲರಿಗೂ ಪ್ರಶಸ್ತವಾದ ಸಮಯ. ಯಾವುದೇ ಉಪನಯನ ಮಾಡೋದಾದ್ರೂ ಕೂಡ ಉತ್ತರಾಯಣ ಕಾಲದಲ್ಲೇ ಮಾಡ್ತಾರೆ. ಇನ್ನು ಸೂರ್ಯನ ಬಗ್ಗೆ ಹೇಳಬೇಕಾದ್ರೆ ಸೂರ್ಯ ನಾ ಹೇಳಿದಾಗೆ ಒಂದು ಮನೆಯಲ್ಲಿ 30 ದಿನಗಳ ಕಾಲ ಸಂಚಾರ ಮಾಡಿ ಒಂದು ಇಡೀ ಹೊರಸ್ಕೋಪನ ಸುತ್ತಲಿಕ್ಕೆ 360 ದಿವಸ ತಗೋತಾನೆ. ನಂತರ ಸೂರ್ಯ ಅತಿ ಶಕ್ತಿಯುತವಾಗಿರೋದು ಮೇಷರಾಶಿಯಲ್ಲಿ. ಮೇಷರಾಶಿಯಲ್ಲಿ ಸೂರ್ಯನಿಗೆ ಅತ್ಯಧಿಕ ಎನರ್ಜಿ ಬರುತ್ತೆ. ಈಗ ನಿಮ್ದು ಮೇಷರಾಶಿ ಆಗಿದ್ದಿದ್ರೆ ನೀವೆಲ್ಲ ತುಂಬಾ ಕಾಂಪಿಟೇಟಿವ್ ಆಗಿರ್ತೀರಾ. ಮೇಷರಾಶಿಯವರು ಯಾವಾಗ್ಲೂ ಕೂಡ ತುಂಬಾ ಕಾಂಪಿಟೇಟಿವ್. ಇನ್ನೊಬ್ರು 1 ಹೆಜ್ಜೆ ಮುಂದೆ ಹೋದ್ರೆ ಇವರು 10 ಹೆಜ್ಜೆ ಮುಂದೆ ಹೋಗ್ತಾರೆ. ಅಂದ್ರೆ ತಾನೇ ಮುಂದಿರಬೇಕು. ಮೇಷ ಅಂದ್ರೆ ಏನು, ಅದೊಂಥರ ಆಡು. ಈ ಕುರಿ ಇರ್ತದಲ್ವಾ, ಆ ಆಡು ಬೆಟ್ಟ ಹತ್ಕೊಂಡು ಹೋಗ್ತದೆ, ಅದ್ರ ಪಾಡಿ ಅದು ಹತ್ಕೊಂಡು ಹೋಗುತ್ತೆ ಮೇಲ್ಗಡೆಗೆ. ಅದು ಎಲ್ಲರನ್ನು ದೂಡಿ ಮೇಲ್ಗಡೆಗೆ ಟಗರು ಅಂತಾರಲ್ವಾ, ಟಗರು ಹೆಂಗ್ ಹೋಗ್ತದೆ ನೋಡಿ ಮುಂದ್ಗಡೆಗೆ. ಅದೇ ತರ ಮೇಷರಾಶಿಯವರು ಕಾಂಪಿಟೇಟಿವ್ ಆಗಿರ್ತಾರೆ. ಈ ಮೇಷರಾಶಿಯಲ್ಲಿ ಸೂರ್ಯ ಉಚ್ಚನಾಗ್ತಾನೆ, ಅಂದ್ರೆ ಎಕ್ಸಾಲ್ಟೆಡ್ ಸೂರ್ಯ ಇರ್ತಾನೆ. ಅದೇ ತರ ಆ ಮೇಷದಿಂದ ಕರೆಕ್ಟ್ ಆಗಿ 7ನೇ ಮನೆಗೆ ತುಲಾ ರಾಶಿ ಬರುತ್ತೆ. ತುಲಾ ರಾಶಿಯಲ್ಲಿ ಸೂರ್ಯ ನೀಚನಾಗ್ತಾನೆ. ಇನ್ನೊಂದು ಕಥೆ ಇದೆ. ಈ ಸೂರ್ಯನಿಗೆ ಶಕ್ತಿ ಜಾಸ್ತಿ. ಆ ಸೂರ್ಯನ ಹೆಂಡತಿ ಆಗಿದ್ದವಳು ಆ ಸೂರ್ಯನ ಜೊತೆ ಸಂಸಾರ ಮಾಡ್ಲಿಕ್ಕೆ ಆಗದೇನೆ ಅದೇ ತರ ತನ್ನ ತರದ್ದೇ ಒಂದು ಛಾಯಾದೇವಿ ಅಂದ್ರೆ ನೆರಳನ್ನ ಸೃಷ್ಟಿ ಮಾಡಿ ಅವಳು ಭೂಮಿಗೆ ಹೊರಟೋಗ್ತಾಳೆ, ಸೂರ್ಯನ ಹೆಂಡತಿ. ಆದ್ರೆ ಸೂರ್ಯನಿಗೆ ಇದರ ಗಂಧ ಗಾಳಿ ಇರುವುದಿಲ್ಲ. ಆ ನೆರಳಿನ ಜೊತೆಗೆ ಸಂಸಾರ ಮಾಡ್ತಾನೆ. ಅಂದ್ರೆ ಅವಳ ನೆರಳಿನ ತರ ಇರುವಂತದ್ದೇ ಒಂದು ಪ್ರತಿಕೃತಿ ಜೊತೆಗೆ ಆ ಮನುಷ್ಯಳ ಜೊತೆಗೆ ಸಂಸಾರ ಮಾಡ್ತಾನೆ. ಆ ಸಂಸಾರದಿಂದ ಹುಟ್ಟಿದವನೇ ಶನಿದೇವ ಅಂತ ಏನ್ ಕರಿತೀವಿ, ಅವನು ಸೂರ್ಯನ ಮಗ ಆಗಿರ್ತಾನೆ. ಆದ್ರೆ ಸೂರ್ಯ ಏನ್ ಮಾಡ್ತಾನೆ, ಸೂರ್ಯನಿಗೆ ಶನಿ ಹುಟ್ಟಿದ ಮೇಲೆ ಆ ವಿಚಾರ ಗೊತ್ತಾಗತ್ತೆ. ನೀನ್ ನನ್ನ ಹೆಂಡತಿ ಅಲ್ಲ, ಇವನನ್ನ ನನ್ನ ಮಗ ಅಂತ ಒಪ್ಕೊಳ್ಳಲ್ಲ ನಾನು ಅಂತ ಸೂರ್ಯ ಗಲಾಟೆ ಮಾಡ್ತಾನೆ. ಆವಾಗ ಶನಿಗೆ ಸೂರ್ಯನ ಮೇಲೆ ದ್ವೇಷ ಬರ್ತದೆ. ಯಾವಾಗ ಅಪ್ಪ ನನ್ನ ಮಗ ಅಂತ ಒಪ್ಕೊಳ್ಳಿಲ್ವೋ ಈ ಸೂರ್ಯನನ್ನ, ನನ್ನ ಅಪ್ಪನನ್ನು ನಾನು ಬಿಡುವುದಿಲ್ಲ ನಾನು ಅಂತ ಹೇಳಿ ಸೂರ್ಯ ಮತ್ತೆ ಶನಿ, ಈ ಸನ್ ಮತ್ತೆ ಸ್ಯಾಟರ್ನ್, ಸೂರ್ಯ ಮತ್ತೆ ಶನಿ ಯಾವುದೇ ಒಂದು ಮನೆಯಲ್ಲಿ ಸೂರ್ಯ ಮತ್ತೆ ಶನಿ ಒಟ್ಟೊಟ್ಟಿಗೆ ಬಂದ್ರೆ ಆ ಮನೆಯ ಈಗ ಆ ಮನೆ ಕೆಲವರಿಗೆ ಸಂಪತ್ತಾಗಿರ್ತದೆ, ಕೆಲವರಿಗೆ ಮಕ್ಕಳು ಹುಟ್ಟುದಾಗಿರ್ತದೆ, ಕೆಲವರಿಗೆ ಮದುವೆ ಆಗುವಂತ ಇರ್ತದೆ. ಈ ಸೂರ್ಯ ಮತ್ತೆ ಶನಿ ಯಾವ ಒಂದು ಮನೆಯಲ್ಲಿ ಒಟ್ಟಿಗೆ ಬರ್ತಾರೋ ಆ ಮನೆಯ ಒಂದು ಫಲ ಏನಿದೆ, ಆ ಮನೆಯ ಒಂದು ಭಾವ ಅಂತ ಕರಿತೀವಿ, ಆ ಮನೆಯ ಒಂದು ಭಾವ ಏನಿದೆ ಅದನ್ನ ಕೆಡಿಸುವಂತ ಒಂದು ಕೆಲಸವನ್ನು ಮಾಡ್ತದೆ. ಅದರಿಂದ ಸೂರ್ಯ ಮತ್ತೆ ಶನಿ ಒಟ್ಟಿಗೆ ಬರುವಂತದ್ದು ಒಳ್ಳೆಯದಲ್ಲ. ಆಮೇಲೆ ದಶಾಭುಕ್ತಿಯಲ್ಲೂ ಕೂಡ ನಮ್ಮ ದಶದಲ್ಲಿ ಸೂರ್ಯ ಮತ್ತೆ ಶನಿ ಒಟ್ಟೊಟ್ಟಿಗೆ ಬಂದ್ರೆ ಆ ದಶ ಅತ್ಯಂತ ಕಷ್ಟವಾಗಿರ್ತದೆ. ಒಂದು ವ್ಯವಹಾರದಲ್ಲಿ ಲಾಸ್ ಆಗ್ಬೋದು ನಮ್ಗೆ, ಅಥವಾ ನಮ್ಮ ಸಂಸಾರದಲ್ಲಿ ಏನಾದ್ರೂ ನಷ್ಟವಾಗ್ಬೋದು, ಯಾರಾದ್ರೂ ತೀರ್ಕೋಬಹುದು, ಆ ಸಮಯದಲ್ಲಿ ಏನಾದ್ರೂ ಒಂದು ನಷ್ಟವಾಗ್ತದೆ ಸೂರ್ಯ ಮತ್ತು ಶನಿಗೆ ತದ್ವಿರುದ್ಧ. ಆದ್ರಿಂದ ಅದನ್ನು ನಾವು ಗಮನದಲ್ಲಿ ಇಟ್ಕೊಬೇಕು. ಅದೇ ತರ ಶನಿ ತುಲಾ ರಾಶಿ ಅಥವಾ ಲಿಬ್ರಾದಲ್ಲಿ ಶನಿ ಉಚ್ಚನಾಗ್ತಾನೆ, ಅದೇ ಲಿಬ್ರಾ ರಾಶಿಯಲ್ಲಿ ಸೂರ್ಯ ನೀಚನಾಗ್ತಾನೆ. ಮೇಷ ರಾಶಿಯಲ್ಲಿ ಶನಿ ನೀಚನಾಗ್ತಾನೆ, ಶನಿ ಡೆಬಿಲಿಟೇಟೆಡ್ ಆಗ್ತಾನೆ, ಅದೇ ಸೂರ್ಯ ಉಚ್ಚನಾಗ್ತಾನೆ. ನೋಡಿ ಅಲ್ಲೇ ವೈರುಧ್ಯ ಗೊತ್ತಾಗತ್ತೆ. ಎಲ್ಲಿ ಅಪ್ಪ ಶಕ್ತಿವಂತನಾಗ್ತಾನೋ ಮಗ ಶಕ್ತಿ ಕಳ್ಕೊತಾನೆ, ಎಲ್ಲಿ ಮಗ ಶಕ್ತಿವಂತನಾಗ್ತಾನೋ ಅಲ್ಲಿ ಅಪ್ಪ ಶಕ್ತಿ ಕಳ್ಕೊತಾನೆ. ಇದನ್ನು ನಾವು ನೆನ್ಪಿಟ್ಕೋಬೇಕು. ಈಗ ಕೆಲವರಿಗೆಲ್ಲ ಏರಿಸ್ ಅಲ್ಲಿ ಅಥವಾ ಮೇಷದಲ್ಲಿ, ನಿಮ್ಮ ಜಾತಕದಲ್ಲಿ ಏರಿಸ್ ಅಲ್ಲಿ ಅಥವಾ ಮೇಷದಲ್ಲಿ ಸೂರ್ಯ ಇದ್ರೆ ಅವರಿಗೆ ಕಾಂಪಿಟೇಟಿವ್ ಸ್ಪಿರಿಟ್ ಸಿಕ್ಕಾಪಟ್ಟೆ ಇರುತ್ತದೆ, ಅವರಿಗೆ ಎನರ್ಜಿ ಸಿಕ್ಕಾಪಟ್ಟೆ ಇರ್ತದೆ, ಅವರು ರಾಜನ್ ತರ ಬದುಕ್ತಾರೆ ಯಾವಾಗ್ಲೂ ಕೂಡ. ಈಗ ನೀವು ಹಿಟ್ಲರ್ನ ಜಾತಕವನ್ನು ನೋಡಿರ್ಬೋದು, ಅದರಲ್ಲಿ ಏರಿಸ್ ಅಲ್ಲಿ ಸೂರ್ಯ ಇದ್ದಾನೆ. ನೋಡಿ ಹಿಟ್ಲರ್ ಹೆಂಗ್ ಬದುಕ್ತಾ, ಹಿ ಲಿವ್ಡ್ ಲೈಕ್ ಎ ಡಿಕ್ಟೇಟರ್.
ಅವನೊಂದು ಸರ್ವಾಧಿಕಾರಿಯಾಗಿ ಬದುಕ್ತಾರೆ. ಯಾಕೆಂತ ಹೇಳಿದ್ರೆ ಎಕ್ಸಾಲ್ಟೆಡ್ ಸೂರ್ಯ, ಎಕ್ಸಾಲ್ಟೆಡ್ ಸನ್ ಅವನ ಜಾತಕದಲ್ಲಿ ಇರೋದ್ರಿಂದ ಏನಾಗುತ್ತೆ, ಅವನಿಗೆ ಅತ್ಯಧಿಕ ಶಕ್ತಿ ಕೊಡ್ತಾನೆ. ಅವ್ನು ಎಲ್ಲೋದ್ರೂ ಕೂಡ ಸಿಂಹಾಸನದಲ್ಲೇ ಕೂತ್ಕೋತಾನೆ. ಅವ್ನು ಎಲ್ಲರ ಜೊತೆಗೆ ಬೇರೆ ಕುರ್ಚಿಯಲ್ಲಿ ಕೂತ್ಕೊಳ್ಳಲ್ಲ. ಅವನೇ ಒಂದು ಸಪರೇಟ್ ಚೇರ್ ಹಾಕೊಂಡು ರಾಜನ್ ತರನೇ ದರ್ಬಾರ್ ಮಾಡ್ತಾನೆ. ಎಲ್ಲೇ ಒಂದು ಗಲಾಟೆ ಆದ್ರೂ ಫಸ್ಟ್ ಅವ್ನು ಮುನ್ನುಗ್ಗಿ ಅವನಿಗೆ ನ್ಯಾಯ ಹೇಳುವಂತ ಕೆಲಸವನ್ನು ಮಾಡ್ತಾನೆ. ಸೊ ಇದೆಲ್ಲ ಸೂರ್ಯನ ಗುಣಲಕ್ಷಣಗಳಾಗಿರ್ತದೆ. ಅದೇ ತರ ಸಿಂಹರಾಶಿ ಸೂರ್ಯನ ಸ್ವಕ್ಷೇತ್ರ ಅಥವಾ ಅವನ ಓನ್ ಹೌಸ್ ಅಂತ ಕರಿತೀವಿ. ಆ ಸಿಂಹರಾಶಿಯವರು ಕೂಡ ಯಾವಾಗ್ಲೂ ಕೂಡ ಒಂಥರ ಬಾಸಿಸಮ್ ಇರುತ್ತೆ ಅವರಲ್ಲಿ. ನಾನೇ ಒಂದು ಅಧಿಪತ್ಯ ಸ್ಥಾಪಿಸಬೇಕು, ನಾನೇ ಒಂದು ದೊಡ್ಡ ಜನ, ನಾನು ಹೇಳ್ದಂಗೆ ಆಗಬೇಕು ಅನ್ನೋ ಒಂದು ಮನಸ್ಥಿತಿ ಇರ್ತದೆ. ಅದು ತಪ್ಪು ಅಂತ ಹೇಳಕ್ಕಾಗಲ್ಲ. ಹೊರಸ್ಕೋಪ್ ಅಲ್ಲಿ ಹಾಗೆ ಗುಣಗಳು ಬಂದ್ರೆ ಅದು ಹಾಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಅದು ಇಲ್ಲಿ ಯಾವುದು ತಪ್ಪಲ್ಲ, ಸರಿಯಲ್ಲ. ನಿಮ್ಮ ಹೊರಸ್ಕೋಪ್ ಹೆಂಗಿದೆಯೋ ಅದನ್ನು ನಾನು ವಿಶ್ಲೇಷಣೆ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಸಿಂಹ ರಾಶಿಯವರಿಗೆ ಸ್ವಲ್ಪ ನಾವೇ ಹೇಳ್ದಾಗೆ ನಡಿಬೇಕು, ನಮ್ಮದೇ ಪಾರಪತ್ಯ ನಡಿಬೇಕು. ಅಥವಾ ಹುಡುಗಿಯರಿಗೆ ಸಿಂಹ ರಾಶಿ ಆದ್ರೆ ಸ್ವಲ್ಪ ಗಡಿಸ್ತಾನೆ ಇರುತ್ತೆ. ಸಂಸಾರವನ್ನ ನಾನೊಬ್ಬನೇ ನಿಭಾಯಿಸ್ಕೊಂಡು ಹೋಗ್ತೀನಿ ಅಥವಾ ಎಲ್ಲಾ ಕೆಲಸ ನಾನೇ ಮಾಡ್ತೀನಿ. ಗಂಡಸರಿಗೆ ಸಿಂಹ ರಾಶಿ ಆಗಿದ್ರೆ ಎಲ್ಲರನ್ನು ಇದು ಮಾಡ್ಕೊಂಡು ನಾನೇ ನಾಯಕನಾಗ್ತೀನಿ, ನಾನೇ ಟೀಮ್ ಲೀಡ್ ಆಗ್ಬೇಕು, ನಾನೇ ಮ್ಯಾನೇಜರ್ ಬೇಕು ಅನ್ನೋ ಒಂದು ಅಭಿಲಾಷೆ ಇರುತ್ತದೆ. ಇದು ಸೂರ್ಯನ ಗುಣಲಕ್ಷಣಗಳು. ಈಗ ಈ ಸೂರ್ಯನನ್ನು ನೋಡೋದಾದ್ರೆ ಅವನು ಸೂರ್ಯ ರಾಮನ ಅವತಾರ ಅಂತ ಕರೀತಾರೆ. ಎಲ್ಲಾದ್ರೂ ಸೂರ್ಯ ವೀಕ್ ಆಗಿದ್ರೆ, ನಮ್ಮ ಜಾತಕದಲ್ಲಿ ಸೂರ್ಯನಿಗೆ ಶಕ್ತಿ ಇಲ್ಲ, ಶಕ್ತಿ ಗುಂದಿದೆ ಅಂತ ಆದ್ರೆ ರಾಮನನ್ನು ಉಪಾಸನೆ ಮಾಡಬೇಕು, ರಾಮನ ಪೂಜೆ ಮಾಡಬೇಕು, ರಾಮನ ಭಜನೆ ಮಾಡಬೇಕು, ಮನೆಯಲ್ಲಿ ವಿಷ್ಣುವಿನ ಭಜನೆ ಮಾಡಬೇಕು, ವಿಷ್ಣುವಿನ ಸ್ತುತಿ ಮಾಡಬೇಕು ಅಂತ ಹೇಳ್ತಾನೆ. ಯಾಕೆಂತ ಹೇಳಿದ್ರೆ ಈ ಸೂರ್ಯ ಸಾಕ್ಷಾತ್ ರಾಮನ ಅವತಾರ ಆಗಿರ್ತಾನೆ. ನಾವು ಸೂರ್ಯನನ್ನ ಸೂರ್ಯ ವಂಶದವರು ಅಂತ ಕರೀತಾರೆ. ಇದು ಹೇಗೂ ತಗೋಬಹುದು ನಾವು. ರಾಮ ಸೂರ್ಯ ವಂಶದವನು ಅಂತ ಕರೀತಾನೆ. ಅದು ರಾಮ ಫಸ್ಟ್ ಬಂದ, ಸೂರ್ಯ ಫಸ್ಟ್ ಬಂದ, ಅದನ್ನು ನಾವು ತರ್ಕ ಮಾಡಬಹುದು. ಒಟ್ಟಾರೆಯಾಗಿ ನಮ್ಮ ಜಾತಕದಲ್ಲಿ ಸೂರ್ಯ ವೀಕ್ ಆಗಿದ್ರೆ, ರವಿ ವೀಕ್ ಆಗಿದ್ರೆ ನಾವು ರಾಮನ್ನ ಪೂಜಿಸಬೇಕು, ವಿಷ್ಣುವನ್ನ ಉಪಾಸನೆ ಮಾಡಬೇಕು. ಇವನ್ನ ಉಪಾಸನೆ ಮಾಡೋದ್ರಿಂದ ಸೂರ್ಯನಿಗೆ ಶಕ್ತಿ ಬರ್ತದೆ ಅನ್ನೋದನ್ನು ಆಸ್ಟ್ರಾಲಜಿಯಲ್ಲಿ ಅದರ ಒಂದು ಪ್ರತೀತಿ ಇದೆ. ಇವನ ತಾಯಿ ಅದಿತಿ ಆಗಿರ್ತಾಳೆ, ಇವನ ಗೋತ್ರ ವಿಶ್ವಾಮಿತ್ರ ಗೋತ್ರ ಆಗಿರ್ತಾನೆ. ಈ ರವಿಯು ಬೇರೆ ಬೇರೆ ಎಲ್ಲಾ ಗ್ರಹಗಳಿಗೆ ರವಿ ರಾಜನಾಗಿದ್ದಾನೆ. ಯಾಕೆ ಅಂತ ಹೇಳಿದ್ರೆ ಉಳಿದೆಲ್ಲ ಗ್ರಹಗಳು ಸೂರ್ಯನಿಗೆ ಸುತ್ತು ಬರುತ್ತೆ. ನಾವು ಯಾರಿಗೆ ಸುತ್ತು ಬರ್ತೀವಿ, ಒಬ್ಬ ನಾಯಕ ಇದ್ರು ಮಾತ್ರ ಅವನಿಗೆ ಎಲ್ಲರೂ ಸುತ್ತು ಬರ್ತಾರೆ. ಅದೇ ತರ ಸೂರ್ಯ ಸೆಂಟ್ರಲ್ ಇದ್ದು ಉಳಿದೆಲ್ಲ ಗ್ರಹಗಳು ಅವನ ಸುತ್ತ ಬರೋದ್ರಿಂದ ರವಿ ಅಥವಾ ಸೂರ್ಯ ಅನ್ನೋನು ನಾಯಕನಾಗಿರ್ತಾನೆ, ಒಂದು ಸೌರಮಂಡಲಕ್ಕೆ ಒಂದು ನಾಯಕನಾಗಿರ್ತಾನೆ. ಈ ಸೂರ್ಯ ಸ್ಟ್ರಾಂಗ್ ಆಗಿರುವವರು ಅಧ್ಯಕ್ಷರಾಗ್ತಾರೆ, ರಾಷ್ಟ್ರಪತಿಗಳಾಗ್ತಾರೆ, ಪ್ರಧಾನಮಂತ್ರಿ ಆಗ್ತಾರೆ, ಮುಖ್ಯಮಂತ್ರಿ ಆಗ್ತಾರೆ, ಜಿಲ್ಲಾಧಿಕಾರಿಗಳಾಗ್ತಾರೆ ಅಂದ್ರೆ DC ಆಗ್ತಾರೆ, ರಾಜ್ಯಪಾಲರಾಗ್ತಾರೆ, ಬೇರೆ ಬೇರೆ ಕಾನೂನು ಡಿಪಾರ್ಟ್ಮೆಂಟ್ಗೆ ಹೆಡ್ ಆಗ್ತಾರೆ. ಅಂದ್ರೆ ಯಾವುದೇ ಡಿಪಾರ್ಟ್ಮೆಂಟ್ ತಗೊಂಡ್ರು ಅಲ್ಲಿಗೆ ಒಂದು ಹೆಡ್ ಆಗಿರ್ತಾರೆ, ಅಲ್ಲಿಗೆ ಒಂದು ರಾಜನಾಗಿರ್ತಾರೆ. ಅದೇ ತರ ಅವ್ರು ಏನ್ ಮಾಡ್ತಾರೆ, ಸೂರ್ಯ ಸ್ಟ್ರಾಂಗ್ ಆಗಿದ್ರೆ ಅವರ ಜಾತಕದಲ್ಲಿ ಅವನು ಏನ್ ಮಾಡ್ತಾನೆ, ತಾನು ಅನ್ಕೊಂಡಿದ್ದನ್ನ ಮುಗಿಸೋ ತನಕ ಬಿಡಲ್ಲ. ಅವನು ಹುಕ್ ಆರ್ ಕ್ರೂಕ್ ನಾನು ಮಾಡಬೇಕು ಅಂದ್ರೆ ನ್ಯಾಯ ಮಾರ್ಗದಲ್ಲೇ ಮಾಡ್ತಾನೆ. ರಾಜನಾಗಿ ನಾ ಇದನ್ನು ಮುಗಿಸ್ಲೇಬೇಕು ಅನ್ನೋ ಒಂದು ಛಲ ಇರ್ತದೆ ಅವನಲ್ಲಿ. ಆಮೇಲೆ ಕೆಲವು ಸತಿ ಏನಾಗುತ್ತೆ ಅಂದ್ರೆ ಮ್ಯಾಲಿಫಿಕ್ ಅಂದ್ರೆ ಸನ್ನಿಗೆ, ಸೂರ್ಯನಿಗೆ ಬೇರೆ ಏನಂತಾರೆ ಅಂದ್ರೆ ಮ್ಯಾಲಿಫಿಕ್ ಪ್ಲಾನೆಟ್ಸ್ ಅಥವಾ ಬೇರೆ ಅಶುಭ ಗ್ರಹಗಳು ಎಫೆಕ್ಟ್ ಮಾಡಿದ್ರೆ ಏನಾಗುತ್ತೆ, ತಾನು ತಪ್ಪು ಮಾಡಿದ್ರು ಕೂಡ ನಾನೇ ಸರಿ ಅಂತ ವಾದ ಮಾಡ್ತಾರೆ ಅಂತವ್ರು. ಅವರು ಈಗ ಜಟ್ಟಿ ತಾನು ಕೆಳಗೆ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂತ ಒಂದು ಗಾದೆ ಇದೆಯಲ್ಲ, ಅದೇ ತರ ಸೂರ್ಯ ಯಾರ ಜಾತಕದಲ್ಲಿ ಸ್ಟ್ರಾಂಗ್ ಆಗಿರ್ತಾನೆ ಬಟ್ ಅವನಿಗೆ ಮೆಲಿಫಿಕ್ ಎಫೆಕ್ಟ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಕುಜನ ಎಫೆಕ್ಟ್, ಶನಿ ಎಫೆಕ್ಟ್, ಇದೆಲ್ಲ ಸೂರ್ಯನ ಮೇಲಿದ್ರೆ ಅವರು ತಾನು ತಪ್ಪು ಮಾಡಿದ್ರು ಕೂಡ ಅದೇ ಸರಿ ಅಂತ ವಾದ ಮಾಡುವಂತ ಒಂದು ಗುಣ ಇರ್ತದೆ ಅವರಲ್ಲಿ. ಆಮೇಲೆ ಇನ್ನೊಬ್ಬರಿಗೆ ಶಿಕ್ಷೆ ಕೊಡುವಂತ ಒಂದು ಕ್ಷಮತೆ ಇರುತ್ತೆ. ಅಂದ್ರೆ ಏನಾದ್ರು ತಪ್ಪು ಮಾಡಿದ್ರೆ ಅಲ್ಲಿ ನ್ಯಾಯ ಪರಿಪಾಲನೆ ಮಾಡುವವರು ಅಥವಾ ಇಬ್ಬರಿಗೂ ಕರೆಕ್ಟಾಗಿ ನ್ಯಾಯ ಮಾಡಿ ಒಳ್ಳೆ ಶಿಕ್ಷೆ ಕೊಡ್ತಾರೆ. ತಪ್ಪು ಮಾಡಿದವನಿಗೆ ಶಿಕ್ಷೆ ಕೊಡ್ತಾರೆ, ಸರಿ ಮಾಡಿದವನಿಗೆ ಬಹುಮಾನ ಕೊಡ್ತಾರೆ. ಈ ತರದ್ದೆಲ್ಲ ಸೂರ್ಯನ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರುತ್ತೆ. ಆಮೇಲೆ ಬೇರೆ ಬೇರೆ ಗೌರ್ಮೆಂಟ್ ಸರ್ವೆಂಟ್ ಆಗಿರ್ತದೆ. ಈ ಗೌರ್ಮೆಂಟ್ ಜಾಬ್ ಸಿಗ್ಬೇಕಾದ್ರೆ ಅವರ ಜಾತಕದಲ್ಲಿ ಒಂದು ಸನ್ ಸ್ಟ್ರಾಂಗ್ ಆಗಿರ್ಬೇಕು, ಇಲ್ಲ ಸ್ಯಾಟರ್ನ್ ಸ್ಟ್ರಾಂಗ್ ಆಗಿರ್ಬೇಕು, ಸೂರ್ಯ ಸ್ಟ್ರಾಂಗ್ ಆಗಿರ್ಬೇಕು, ಇಲ್ಲ ಶನಿ ಸ್ಟ್ರಾಂಗ್ ಆಗಿರ್ಬೇಕು. ಸೂರ್ಯ ಸ್ಟ್ರಾಂಗ್ ಆಗಿದ್ರೆ ಗೌರ್ಮೆಂಟ್ ಹೆಡ್ ಆಗ್ತಾರೆ. ಅದೇ ಶನಿ ಸ್ಟ್ರಾಂಗ್ ಆಗಿದ್ರೆ ಗೌರ್ಮೆಂಟ್ ಅಲ್ಲಿ ಒಂದು ಕೆಳ ಪೊಸಿಷನ್ ಇರ್ತಾರೆ. ಶನಿ ಯಾವತ್ತಾರು ಕೂಡ ಈ ರೆಪ್ರೆಸೆಂಟ್ ದ ಸರ್ವೆಂಟ್ಸ್, ಅವನು ಆಳುಗಳನ್ನು ರೆಪ್ರೆಸೆಂಟ್ ಮಾಡ್ತಾನೆ. ಆದ್ರಿಂದ ಶನಿ ಸ್ಟ್ರಾಂಗ್ ಆಗಿದ್ರೆ ಅವರು ಟೀಮ್ ಲೀಡ್ ತನಕ ಹೋಗಕ್ಕಾಗಲ್ಲ, ಸಣ್ಣ ಲೆವೆಲ್ ಅಲ್ಲಿ ಸಣ್ಣ ಪುಟ್ಟ ಜವಾಬ್ದಾರಿಯನ್ನ ನಿರ್ವಹಿಸೋರಾಗ್ತಾರೆ. ಆದ್ರೆ ಸೂರ್ಯ ಸ್ಟ್ರಾಂಗ್ ಆಗಿದ್ರೆ ಯಾವಾಗ್ಲೂ ದೊಡ್ಡ ಪೊಸಿಷನ್ ಅಲ್ಲಿ ಟೀಮ್ ನ ಲೀಡ್ ಮಾಡೋರಾಗಿರ್ತಾನೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಸನ್ ಸ್ಟ್ರಾಂಗ್ ಆಗಿದ್ರೆ ಪ್ರಧಾನಮಂತ್ರಿ ಆಗ್ತಾರೆ. ಅದೇ ತರ ಸ್ಯಾಟರ್ನ್ ಸ್ಟ್ರಾಂಗ್ ಆಗಿದ್ರೆ ಹಿ ವಿಲ್ ಬಿಕಮ್ ಎನ್ MLA, ಪೊಲಿಟಿಕ್ಸ್ ಹೋಗ್ತಾರೆ, ಆದ್ರೆ ಒಂದು ಸಣ್ಣ ಪುಟ್ಟ ಪೊಸಿಷನ್ ಅಲ್ಲಿ ಇರ್ತಾರೆ. ಇದು ಸೂರ್ಯ ಮತ್ತೆ ಶನಿಗೆ ಇರುವಂತ ಡಿಫರೆನ್ಸ್ ಆಗಿರುತ್ತೆ. ಆಮೇಲೆ ರವಿಯ ಈ ಸೂರ್ಯನ ಪೊಸಿಷನ್ ನೋಡ್ಬಿಟ್ಟು
ನಾವು ತಂದೆಯ ಒಂದು ಆರೋಗ್ಯವನ್ನು ಕೂಡ ಕಂಡುಹಿಡಿಬಹುದು. ಈಗ ನನ್ನ ಸೂರ್ಯ ಹೇಗಿರ್ತಾನೆ ಅನ್ನೋದನ್ನ ನೋಡ್ಬಿಟ್ಟು ನನ್ನ ತಂದೆ ಹೇಗಿರ್ತಾನೆ, ಅಥವಾ ನನ್ನ ತಂದೆಗೂ ನನಗೂ ಸಂಬಂಧ ಹೇಗಿರುತ್ತೆ, ಅಥವಾ ನನ್ನ ತಂದೆ ಯಾವ್ದಾದ್ರು ಕಾಯಿಲೆ ಇರುತ್ತಾ ಅವರಿಗೆ, ಅಥವಾ ಆರೋಗ್ಯವಂತಾಗಿರ್ತಾರ, ಅದನ್ನ ಸೂರ್ಯನನ್ನ ನೋಡ್ಬಿಟ್ಟು ಗೆಸ್ ಮಾಡ್ಬೋದು. ಹೇಗೆ ಚಂದ್ರನನ್ನು ನೋಡಿ ಆ ಜಾತಕನ ಅಮ್ಮನ ಒಂದು ಫ್ಯೂಚರ್ ಅನ್ನ ನಾವು ನೋಡ್ಬೋದು, ಅದೇ ತರ ಸೂರ್ಯನನ್ನು ನೋಡಿ ಅವನ ಅಪ್ಪನ ಬಗ್ಗೆ ಸೂರ್ಯನನ್ನು ನೋಡಿ ನಾವು ಪ್ರೆಡಿಕ್ಟ್ ಮಾಡ್ಬೋದು. ಆಮೇಲೆ ಒಡ ಹುಟ್ಟಿದವರ ವಿಚಾರ ಹೇಗಿರುತ್ತೆ, ಆಮೇಲೆ ಯಶಸ್ಸು ಕೀರ್ತಿ ಅವನ ಲೈಫಲ್ಲಿ ಹೆಂಗ್ ಸಿಗುತ್ತೆ. ಈ ಸೂರ್ಯ ನಮ್ಮ ಜಾತಕದಲ್ಲಿ ಅಥವಾ ನಮ್ಮ ಹಾರೋಸ್ಕೋಪ್ ಅಲ್ಲಿ ಸ್ಟ್ರಾಂಗ್ ಆಗಿದ್ರೆ ಅವನು ತುಂಬಾ ದಯಾಳು ಆಗಿರ್ತಾನೆ, ಸಿಂಪತಿ ಇರುತ್ತಾನೆ. ಯಾಕಂದ್ರೆ ರಾಜ ಅಂದ್ರೆ ಸಿಂಪತಿ ಇರುತ್ತೆ, ನನ್ನ ಜನಗಳನ್ನು ಉದ್ಧಾರ ಮಾಡ್ಬೇಕು ನಾನು ಅನ್ನೋ ಸಿಂಪತಿ ಇರುತ್ತೆ ಅವನಿಗೆ. ಆಮೇಲೆ ಕಣ್ಣು ಚೆನ್ನಾಗಿರುತ್ತೆ, ದೃಷ್ಟಿ ಚೆನ್ನಾಗಿರುತ್ತೆ. ಈ ದೃಷ್ಟಿಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಒಂದು ಸೂರ್ಯಂಗೆ ಇಲ್ಲ ಚಂದ್ರಂಗೆ ಇಶ್ಯೂ ಇದೆ ಅಂತ ಅರ್ಥ. ಈ ಕೆಲವರೆಲ್ಲ ಸ್ಪೆಕ್ಸ್ ಹಾಕ್ತಾರೆ, ಕೆಲವರಿಗೆಲ್ಲ ಕಣ್ಣಲ್ಲಿ ಪ್ರಾಬ್ಲಮ್ ಬರ್ತಾ ಇರುತ್ತೆ. ಏನೋ ಸೂರ್ಯ ಅಥವಾ ಚಂದ್ರನಿಗೆ ಏನಾದ್ರು ದೋಷ ಆಗಿದ್ದಿದ್ರೆ ನಿಮ್ಮ ಕಣ್ಣಿನಲ್ಲಿ ಯಾವಾಗ್ಲೂ ಕೂಡ ಪ್ರಾಬ್ಲಮ್ ಬರ್ತಾನೆ ಇರುತ್ತೆ. ಆಮೇಲೆ ನಮ್ಮ ಎಲುಬುಗಳು, ನಮ್ಮ ಮೂಳೆಗಳೇನ ಪ್ರಾಬ್ಲಮ್ ಇದ್ರೆ ಅದು ಸೂರ್ಯನಿಗೆ ಸಂಬಂಧಪಟ್ಟ ಏನಾದ್ರು ಇಶ್ಯೂ ಆಗಿರ್ಬೋದು ನಮ್ಮ ಹೊರಸ್ಕೋಪ್ ಅಲ್ಲಿ. ನರಗಳಿಗೆ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ತಲೆ ಕೂದಲು ಉದ್ದ ಇದೆ ಅಂತ ಹೇಳಿದ್ರೆ ಅಥವಾ ಅಂದವಾಗಿದೆ ತಲೆ ಕೂದಲು ಅಂತ ಹೇಳಿದ್ರೆ ಅದಕ್ಕೆ ಕಾರಣನಾದವನೇ ಸೂರ್ಯ ಸ್ಟ್ರಾಂಗ್ ಆಗಿದ್ರೆ ಏನಾಗುತ್ತೆ, ನಮ್ಮ ತಲೆ ಕೂದಲು ಚೆನ್ನಾಗಿರುತ್ತೆ. ಅದೇ ಸೂರ್ಯ 2ನೇ ಮನೆ, ನಮ್ಮ ತಲೆ ಕೂದಲಿನ ಮನೆ ಸೂರ್ಯ ಅಲ್ಲಿ ಬಂದಾಗ ಸೂರ್ಯ ಏನಂದ್ರೆ ಅವನ ಶಕ್ತಿ ಜಾಸ್ತಿ, ಸೂರ್ಯನ ಶಕ್ತಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಏನಾಗುತ್ತೆ, ಅವರು ಬೇಗ ತಲೆ ಕೂದಲನ್ನ ಕಳ್ಕೊಂತಾರೆ. ಸೊ ಸೂರ್ಯ ಎನರ್ಜಿ ಇರಬೇಕು, ಆದ್ರೆ ಸಿಕ್ಕಾಪಟ್ಟೆ ಎನರ್ಜಿ ಆಗ್ಬಿಟ್ರೆ ಅದು ಕಷ್ಟ. ಈಗ ನೋಡಿ, ಅಪ್ಪ ಸಿಕ್ಕಾಪಟ್ಟೆ ಜೋರ್ ಆಗ್ಬಿಟ್ರೆ ಏನಾಗುತ್ತೆ ಒಂದ್ಸತಿಗೆ ಮಕ್ಕಳು ಹೆದರ್ಕೊಂಡ್ಬಿಡ್ತಾರೆ ಅಲ್ವಾ. ಅಪ್ಪ ಹೇಗಿರ್ಬೇಕು ಅಂತ ಹೇಳಿದ್ರೆ ಜೋರ್ ಮಾಡುವಲ್ಲೇ ಜೋರ್ ಮಾಡ್ಬೇಕು, ಪ್ರೀತಿ ಮಾಡುವಲ್ಲೇ ಪ್ರೀತಿ ಮಾಡ್ಬೇಕು. ಅಮ್ಮನೂ ಕೂಡ, ಅಮ್ಮ ತುಂಬಾ ಜೋರಾಗ್ಬಿಟ್ರೆ ಏನಾಗುತ್ತೆ, ಮಕ್ಕಳೆಲ್ಲ ಅಂದ್ರೆ ಎಡಮೆಂಟ್ ಆಗ್ಬಿಡ್ತಾರೆ. ಅಮ್ಮ ಮುದ್ದು ಮಾಡುವಲ್ಲಿ ಮಾಡ್ಬೇಕು, ಅಪ್ಪ ಮುದ್ದು ಮಾಡುವಲ್ಲಿ ಮಾಡ್ಬೇಕು. ಸೊ ಈ ತರ ರವಿ ಮತ್ತೆ ಚಂದ್ರ ಇಬ್ರು ಬ್ಯಾಲೆನ್ಸ್ಡ್ ಆಗಿ ತಮ್ಮ ಮಕ್ಕಳು ಅಂದ್ರೆ ಉಳಿದ ಗ್ರಹಗಳ ಬಗ್ಗೆ ಪ್ರೀತಿಯನ್ನು ತೋರಿಸಿದಾಗ ಆ ಜಾತಕನ ಒಂದು ಫ್ಯೂಚರ್ ಕೂಡ ಚೆನ್ನಾಗಿರುತ್ತೆ. ನಂತರ ರವಿಯನ್ನು ಆತ್ಮಕಾರಕ ಅಂತ ಕರೀತಾರೆ. ಆಮೇಲೆ ರಾಜಗೌರವ, ನಮ್ಮ ಉನ್ನತ ಸ್ಥಿತಿ, ಹೈಯರ್ ಪೊಸಿಷನ್ ಹೋಗ್ಲಿಕ್ಕೆ ಅದೆಲ್ಲ ಸೂರ್ಯ ನಮ್ಮ ಜಾತಕದಲ್ಲಿ ಸ್ಟ್ರಾಂಗ್ ಆಗಿರ್ಬೇಕಾಗತ್ತೆ. ಆಮೇಲೆ ಯಾವನೊಬ್ಬ ತುಂಬಾ ಧೈರ್ಯವಂತ ಆಗಿರ್ತಾನೆ, ಏನೇ ಬರ್ಲಿ ಬೆಟ್ಟ ಅಡ್ಡ ಬಂದ್ರು ಕೂಡ ಅದನ್ನು ಕೊಟ್ಟಿ ಪುಡಿ ಮಾಡ್ತೇನೆ ಅಂತ ಯಾರು ಹೇಳ್ತಾನೋ ಅವನ ಜಾತಕದಲ್ಲಿ ಸೂರ್ಯ ತುಂಬಾ ಸ್ಟ್ರಾಂಗ್ ಆಗಿರ್ತಾನೆ. ಅವ್ನು ಯಾವುದಕ್ಕೂ ಎದುರ್ಕೊಳ್ಳಲ್ಲ, ಹಿ ಡೋಂಟ್ ಕೇರ್ ಫಾರ್ ಎನಿಥಿಂಗ್. ಸೊ ಅಂತವನಿಗೆ ಸೂರ್ಯ ಸ್ಟ್ರಾಂಗ್ ಆಗಿರ್ತಾನೆ. ಆಮೇಲೆ ತುಂಬಾ ಧೈರ್ಯವಂತನಾಗಿರ್ತಾನೆ, ಕೀರ್ತಿವಂತನಾಗಿರ್ತಾನೆ. ಎಲ್ಲೂ ಹೋದ್ರೂ ಕೂಡ ಯಶಸ್ಸು ಅವನ ಹಿಂದೆನೆ ಸುತ್ಕೊಂಡು ಬರುತ್ತೆ. ಅಂತವನಿಗೆ ಸೂರ್ಯ ಅವನ ಜಾತಕದಲ್ಲಿ ಸ್ಟ್ರಾಂಗ್ ಆಗಿರ್ತಾನೆ. ಆಮೇಲೆ ಒಳ್ಳೆ ಸ್ಥಾನಮಾನದಲ್ಲಿ ಇರ್ತಾರೆ. ತುಂಬಾ ದೂರದ ದೇಶಗಳಿಗೆ ಪ್ರಯಾಣ ಮಾಡುವಂತ ಅವಕಾಶ ಕೂಡ ಸೂರ್ಯ ಸ್ಟ್ರಾಂಗ್ ಆಗಿದ್ರೆ ಬರುತ್ತೆ. ಆಮೇಲೆ ಗೌರ್ಮೆಂಟ್ ಇಂದ ಏನಾದ್ರೂ ಲಾಭ ಸಿಗ್ತಾನೆ ಇರುತ್ತೆ ಅವನಿಗೆ ಸೂರ್ಯ ಸ್ಟ್ರಾಂಗ್ ಆಗಿದ್ರೆ. ಒಂದು IT ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಬಹುದು, ಅವನು ಗೌರ್ಮೆಂಟ್ ಯಾವುದೇ ಜಾಬ್ ಅಲ್ಲಿ ಕೆಲಸ ಮಾಡಬಹುದು. ಆಮೇಲೆ ದೊಡ್ಡ ದೊಡ್ಡ ಫೀಲ್ಡ್ ಅಲ್ಲಿ ಸಕ್ಸಸ್ಫುಲ್ ಆಗಿ ಕೆಲಸ ಮಾಡ್ಕೊಂಡ್ ಬರ್ತಾರೆ, ಅವರಿಗೆಲ್ಲ ಸೂರ್ಯ ಸ್ಟ್ರಾಂಗ್ ಆಗಿರ್ತಾನೆ. ಆಮೇಲೆ ತುಂಬಾ ಫೇಮಸ್ ವ್ಯಕ್ತಿ ಆಗಿರ್ತಾನೆ. ಸೂರ್ಯ ಸ್ಟ್ರಾಂಗ್ ಆಗಿದ್ರೆ ಸಮಾಜದಲ್ಲಿ ಎಲ್ರಿಗೂ ಪರಿಚಯ ಇರ್ತಾನೆ. ಅವನ ಆಯಸ್ಸು ದೀರ್ಘವಾಗಿರುತ್ತೆ, ಅವನ ಲೈಫ್ ಸ್ಪ್ಯಾನ್ ಏನಿದೆ ಅದು ಕೂಡ ತುಂಬಾ ಜಾಸ್ತಿ ಇರುತ್ತೆ. ತುಂಬಾ ರೆಸ್ಪೆಕ್ಟ್ಫುಲ್ ಪರ್ಸನ್ ಆಗಿರ್ತಾನೆ ಸೊಸೈಟಿಯಲ್ಲಿ. ಆಮೇಲೆ ಜೀವನದಲ್ಲಿ ಏಳಿಗೆ ಹೊಂದ್ತಾನೆ, ಜೀವನದಲ್ಲಿ ಅವನಿಗೆ ಯಾವಾಗ್ಲೂ ಯಶಸ್ಸು ಅವನ ಹುಡ್ಕೊಂಡು ಬರುತ್ತೆ. ಆಮೇಲೆ ಶರೀರ ಗಟ್ಟಿಯಾಗಿರುತ್ತೆ. ಸೂರ್ಯ ಯಾರ ಜಾತಕದಲ್ಲಿ ಸ್ಟ್ರಾಂಗ್ ಆಗಿರ್ತಾನೋ ಅವನ ದೇಹ ಗಟ್ಟಿಯಾಗಿರುತ್ತೆ. ಯಾವುದೇ ಕಾಯಿಲೆ ಬಂದರೂ ಅದನ್ನ ತಡ್ಕೊಳ್ಳುವಂತ ಸಾಮರ್ಥ್ಯ ಇರುತ್ತೆ. ಕಾಯಿಲೆನೇ ಬರೋದಿಲ್ಲ ಅಂತಲ್ಲ, ಯಾವ ಕಾಯಿಲೆ ಬಂದರೂ ಕೂಡ ಚಿಕ್ಕದು ಪುಟ್ಟದು ಜ್ವರ ಬಂದು ಅಥವಾ ಅದನ್ನ ಅವನು ಹಾಗೆ ಗುಣ ಮಾಡ್ಕೊಂಡ್ಬಿಡ್ತಾನೆ. ಅವನಿಗೆ ಜಾಸ್ತಿ ಟ್ರೀಟ್ಮೆಂಟ್ ಅವಶ್ಯಕತೆ ಇರೋದಿಲ್ಲ. ಅದೇ ತರ ಸನ್ ವೀಕ್ ಆಗಿದ್ರೆ ಅವನಿಗೆ ಒಂದಿಲ್ಲೊಂದು ಕಾಯಿಲೆ, ತಿಂಗಳ ಏನಾದ್ರು ಕಾಯಿಲೆ ಬರ್ತಾನೆ ಇರುತ್ತೆ. ಅದು ಸನ್ ವೀಕ್ ಆಗಿದ್ರೆ ಈ ತರದ ಪ್ರಾಬ್ಲಮ್ಸ್ ಗಳೆಲ್ಲ ಬರುತ್ತೆ. ನಾ ಈಗಲೇ ಹೇಳಿದಾಗೆ ಏನಾದ್ರೂ ಈ ತರ ಇಶ್ಯೂಸ್ ನಿಮ್ಮಲ್ಲಿ ಬಂದ್ರೆ ರಾಮನ ಉಪಾಸನೆ ಮಾಡಿ, ಇಲ್ಲ ವಿಷ್ಣುವಿನ ಉಪಾಸನೆ ಮಾಡಿ, ವಿಷ್ಣುವಿನ ಪೂಜೆ ಮಾಡಿ, ಇಲ್ಲ ರಾಮನ ಪೂಜೆ ಮಾಡಿ. ಬೆಳಿಗ್ಗೆ ದಿನ ವಿಷ್ಣು ಸಹಸ್ರನಾಮವನ್ನು ಕೇಳಿ. ಇಂಥದ್ದು ಕೇಳೋದ್ರಿಂದ ಸೂರ್ಯ ನಮ್ಮ ಜಾತಕದಲ್ಲಿ ವೀಕ್ ಆಗಿದ್ರೆ ಇದನ್ನೆಲ್ಲ ತಡೆಗಟ್ಟುವಂತ ಒಂದು ಸಾಮರ್ಥ್ಯ ನಮ್ಮಲ್ಲಿ ಬರ್ತದೆ. ಆಮೇಲೆ ಈ ಸೂರ್ಯ ವೀಕ್ ಆಗಿದ್ರೆ ನಮ್ಗೆ ಯಾವಾಗಲೂ ವ್ಯಾಪಾರದಲ್ಲಿ ಲಾಸ್ ಆಗುತ್ತೆ. ವ್ಯಾಪಾರದಲ್ಲಿ ಅಥವಾ ಏನೇ ಒಂದು ಕೆಲಸದಲ್ಲಿ ಒಂದು ಒಳ್ಳೆ ಸಕ್ಸಸ್ ಸಿಗ್ಬೇಕಂದ್ರೆ ಸೂರ್ಯ ಸ್ಟ್ರಾಂಗ್ ಆಗಿರ್ಬೇಕು. ನಾ ಈಗಾಗಲೇ ಹೇಳಿದಾಗೆ 12 ರಾಶಿಯಲ್ಲಿ ಸೂರ್ಯ ಒಂದೊಂದು ರಾಶಿಯಲ್ಲಿ 30 ದಿನದ ಹಾಗೆ ಸಂಚಾರ ಮಾಡ್ತಾನೆ. ಚಂದ್ರ ದೇಹಕಾರಕ, ಚಂದ್ರ ಮನಸ್ಸಿನ ಕಾರಕ, ಅದೇ ತರ ಸೂರ್ಯ ಆತ್ಮಕಾರಕ. ನಾ ಹೇಳಿದಾಗೆ ಗೊತ್ತಿದೆ ಅಲ್ವಾ. ನಂತರ ಏನಾಗುತ್ತೆ, ಈ ಸೂರ್ಯ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಈ ವೀನಸ್, ಶುಕ್ರ ಅನ್ನೋ ಗ್ರಹ ಏನಿದೆ, ಆಮೇಲೆ ಬುಧ, ಮರ್ಕ್ಯೂರಿ ಪ್ಲಾನೆಟ್ ಏನಿದೆ, ಇವು ಯಾವಾಗ್ಲೂ ಸೂರ್ಯನ ಅಕ್ಕಪಕ್ಕದಲ್ಲೇ ಇರ್ತದೆ. ನಿಮ್ಮ ಕುಂಡಲಲ್ಲಿ ನೋಡಿ, ನಿಮ್ಮ ಹೊರಸ್ಕೋಪ್ ಅಲ್ಲಿ ನೋಡಿ, ಯಾವಾಗ್ಲೂ ಈ ಮರ್ಕ್ಯೂರಿ ಅನ್ನೋದು
ಸೂರ್ಯನ ಇರುವ ಮನೆಯಿಂದ ಒಂದು ಮನೆ ಮುಂದಿರ್ತದೆ, ಇಲ್ಲ ಸೂರ್ಯ ಇರುವ ಮನೆಯಲ್ಲೇ ಇರ್ತದೆ. ಈ ಮರ್ಕ್ಯುರಿ ಯಾವಾಗಲೂ ಸೂರ್ಯನ ಸುತ್ತಾನೆ ಇರ್ತದೆ. ಈ ವೀನಸ್ ಕೂಡ ಅಷ್ಟೇ, ಶುಕ್ರ ಕೂಡ ಅಷ್ಟೇ, ಮ್ಯಾಕ್ಸ್ ಟು ಮ್ಯಾಕ್ಸ್ 2 ಮನೆ ದೂರದಲ್ಲೇ ಇರ್ತದೆ ಸೂರ್ಯನಿಂದ. ಸೊ ಇವೆರಡೂ ಗ್ರಹಗಳು ಯಾವಾಗಲೂ ಸೂರ್ಯನ ಹಿಂದೆ ಮುಂದೆ ಇರ್ತದೆ. ಆಮೇಲೆ ಏನಾಗುತ್ತೆ, ಈ ಇನ್ನೊಂದು ಒಂದು ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಈ ಮರ್ಕ್ಯುರಿ ಮತ್ತೆ ವೀನಸ್ ಸೂರ್ಯನಿಗೆ ತುಂಬಾ ಹತ್ರ ಬಂದ್ಬಿಟ್ರೆ ಏನಾಗುತ್ತೆ, ಈಗ ನಾನು ಚಂದ್ರನ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಹೇಳಿದೆ, ಯಾವುದೇ ಒಂದು ಟಾರ್ಚ್ ಬಿಡಬೇಕಾದ್ರೆ ಅವನ ಹತ್ರ ಹೋದ್ರೆ ಏನಾಗುತ್ತೆ, ನಿಮ್ಮ ಕಣ್ಣು ಮುಚ್ಚೋಗ್ಬಿಡುತ್ತೆ ಅಲ್ವಾ. ಸೇಮ್ ವೇ ಈ ವೀನಸ್ ಮತ್ತೆ ಮರ್ಕ್ಯುರಿ ಸೂರ್ಯನಿಗೆ ತುಂಬಾ ಹತ್ರ ಬಂದಂಗೆ ಏನಾಗುತ್ತೆ, ಅವುಗಳ ಒಂದು ಕೆಲಸ ಮಾಡುವಂತ ಕ್ಷಮತೆ. ಈಗ ವೀನಸ್ ಏನು ಅಂತ ಹೇಳಿದ್ರೆ, ಅದು ನಿಮಗೆ ಮಕ್ಕಳಾಗಬೇಕಾದ್ರೆ, ಅಥವಾ ನಿಮ್ಮ ಜೀವನದಲ್ಲಿ ಒಂದು ಲ್ಯಾವಿಶ್ ಲೈಫ್ ಅನ್ನು ಲೀಡ್ ಮಾಡಬೇಕಾದ್ರೆ, ಅಥವಾ ವೆಹಿಕಲ್ ತಗೋಬೇಕಾದ್ರೆ, ಅಥವಾ ಸೈಟ್ ತಗೋಬೇಕಾದ್ರೆ, ಇವುಗಳಿಗೆಲ್ಲ ವೀನಸ್ ಸ್ಟ್ರಾಂಗ್ ಆಗಿರ್ಬೇಕು. ಆದ್ರೆ ಈ ವೀನಸ್ ಚಂದ್ರನಿಗೆ ತುಂಬಾ ಹತ್ರ ಹೋಗ್ಬಿಟ್ರೆ ಏನಾಗುತ್ತೆ, ಚಂದ್ರ ಈ ವೀನಸ್ಗೆ ಈ ತರ ಎಲ್ಲ ಕೆಲಸ ಮಾಡ್ಲಿಕ್ಕೆ ಅಡ್ಡ ಕೊಟ್ಟು ಬಿಡ್ತಾನೆ, ತುಂಬಾ ಬೆಳಕು ಬಿಟ್ಬಿಡ್ತಾನೆ. ಅವು ವೀನಸ್ಗೆ ಕಣ್ಣೇ ಕಾಣಿಸಲ್ಲ. ಸೈಟ್ ತಗೋಬೇಕಾದ್ರೆ ಯಾವುದೋ ಒಂದು ಲಿಟಿಗೇಷನ್ ಇರೋ ಸೈಟ್ ತಗೋತೀವಿ, ನಾವು ದಿನ 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 ಹಿಂಸೆ ಅನುಭವಿಸ್ತಾ ಇರ್ತೀವಿ. ಅಥವಾ ನಾವು ಜ್ಯುವೆಲ್ರಿ ಖರೀದಿ ಮಾಡಕ್ ಹೋಗ್ತೀವಿ, ಅಲ್ಲೇನೋ ಮೋಸ ಆಗ್ಬಿಡುತ್ತೆ. ಅಥವಾ ನಾವು ಮದುವೆ ಆಗಿ ಎಷ್ಟೋ ವರ್ಷ ಆದ್ರೂ ಮಕ್ಕಳೇ ಆಗಿರಲ್ಲ ಅವರಿಗೆ. ಆವಾಗ ಪ್ರಾಬ್ಲಮ್ ಏನು, ಒನ್ ಆಫ್ ದ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ವೀನಸ್ ಶಕ್ತಿ ಕಳ್ಕೊಂಡಿರುತ್ತೆ. ಶಕ್ತಿ ಕಳ್ಕೊಂಡಿದ್ಯಾಕೆ, ಒನ್ ಆಫ್ ದ ರೀಸನ್ ಫಾರ್ ವೀನಸ್ ಲೂಸಿಂಗ್ ಎನರ್ಜಿ ಇಸ್ ಇಟ್ ಇಸ್ ಕಮಿಂಗ್ ವೆರಿ ನಿಯರ್ ಟು ಸನ್. ಸನ್ನಿಗೆ ತುಂಬಾ ಹತ್ರ ಬಂದಾಗ ವೀನಸ್ಗೆ ಶಕ್ತಿ ಕಮ್ಮಿ ಆಗುತ್ತೆ. ನಮ್ಗೆ ಬೆಳಕು ಬೇಕು, ಆದ್ರೆ ಬೆಳಕಿನ ಹತ್ರ ಹೋದ್ರೆ ಏನಾಗುತ್ತೆ, ಮುಖ ಸುಟ್ಟೋಗುತ್ತೆ ಅಲ್ವಾ. ಸೇಮ್ ವೇ ಸನ್ ಬೇಕು, ನಮ್ಗೆ ಸೂರ್ಯ ಬೇಕೇ ಬೇಕು, ಆದ್ರೆ ಸೂರ್ಯನಿಗೆ ತುಂಬಾ ಹತ್ರ ಹೋಗ್ಬಿಟ್ರೆ ಸುಟ್ಟು ಹೋಗ್ಬಿಡ್ತೀವಿ. ಅದೇ ತರ ಮರ್ಕ್ಯುರಿ. ಆದ್ರೆ ಕೆಲವು ಶಾಸ್ತ್ರಗಳ ಪ್ರಕಾರ ಅಥವಾ ಕೆಲವು ಜ್ಯೋತಿಷ್ಯ ಬುಕ್ಕಿನ ಪ್ರಕಾರ ಈ ವೀನಸ್ ಮರ್ಕ್ಯುರಿ ಬುಧ ಏನಿದೆ, ಸೂರ್ಯನಿಗೆ ಹತ್ರ ಹೋದ್ರೆ ಒಳ್ಳೇದು ಅಂತಾರೆ. ಯಾಕೆ ಅಂತ ಹೇಳಿದ್ರೆ, ಸೂರ್ಯ ಅದನ್ನ ತನ್ನ ಮಗನಾಗಿ ಟ್ರೀಟ್ ಮಾಡ್ತಾನೆ ಮರ್ಕ್ಯುರಿಯನ್ನ. ಅದರಿಂದ ಮರ್ಕ್ಯುರಿ ಎನರ್ಜಿಯನ್ನ ಸೂರ್ಯ ಕಮ್ಮಿ ಮಾಡಲ್ಲ. ಅದನ್ನ ಬುಧಾದಿತ್ಯ ಯೋಗ ಅಂತ ಕರಿತೀವಿ. ಮರ್ಕ್ಯುರಿ ಸನ್ನಿನ ತುಂಬಾ ಹತ್ರ ಹೋದ್ರೆ ಬುಧಾದಿತ್ಯ ಯೋಗ ಆಗಿ ಅವರಿಗೆ ಜೀವನದಲ್ಲಿ ಒಳ್ಳೇದಾಗ್ತದೆ. ಆದ್ರಿಂದ ಮರ್ಕ್ಯುರಿ ಸನ್ನಿನ ಹತ್ರ ಬಂದ್ರೆ ಅದನ್ನ ತಲೆ ಕೆಡ್ಸ್ಕೊಳ್ಳೋದು ಬೇಡ. ವೀನಸ್ ಸನ್ನಿನ ಹತ್ರ ಹೋದ್ರೆ ಪ್ರಾಬ್ಲಮ್ ಆಗುತ್ತೆ. ಮೇನ್ ಪ್ರಾಬ್ಲಮ್ ವೀನಸ್ಗೆ ಬರೋದು ಅಂತ ಹೇಳಿದ್ರೆ ದಟ್ ಈಸ್ ಪ್ರಾಜಿನಿ. ಅವರಿಗೆ ಮಕ್ಕಳಾಗೋದ್ರಲ್ಲಿ ಪ್ರಾಬ್ಲಮ್ ಆಗೇ ಆಗುತ್ತೆ. ವೀನಸ್ ಸನ್ನಿನ ತುಂಬಾ ಹತ್ರ ಬಂದಾಗ ಇಶ್ಯೂಸ್ ಆಗುತ್ತೆ. ಇನ್ನು ಸೂರ್ಯನಿಂದ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಈ ರವಿಯ ದಶ ಏನ್ ಬರುತ್ತೆ ಅದರಲ್ಲಿ ಯಾವ ಪ್ಲಾನೆಟ್ ಸೂರ್ಯನಿಗೆ ಹತ್ರ ಬಂದಿದೆಯೋ ಅವುಗಳ ಎನರ್ಜಿ ಎಲ್ಲ ತಕೊಂಡು ಸೂರ್ಯ ಏನ್ ಮಾಡ್ತಾನೆ, ಅವನ ದಶಾದಲ್ಲಿ ಆ ಗ್ರಹಗಳ ಶಕ್ತಿ ಎಲ್ಲ ಕೊಡ್ತಾನೆ. ಸ್ವಲ್ಪ ಲೇಟ್ ಆಗತ್ತೆ, ಆದ್ರೆ ಕೊಡ್ತಾನೆ ಸೂರ್ಯ. ಉಳಿದ ಗ್ರಹಗಳ ಎನರ್ಜಿನ ತಿಂದ್ಬಿಟ್ಟು ಅವನ ದಶ ಏನಿದೆ ಆ ದಶಾದಲ್ಲಿ ಕೊಡುವಂತ ಕೆಲಸವನ್ನ ಸೂರ್ಯ ಮಾಡ್ತಾನೆ. ರವಿ ಗ್ರಹ ಎಂಪ್ಲಾಯ್ಮೆಂಟ್. ಈಗ ಒಬ್ರಿಗೆ ಪದೇ ಕೆಲಸ ಹೋಗ್ತಾ ಇದೆ, ಅವನಿಗೆ ಸರಿಯಾದ ಕೆಲಸ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಅವರ ಜಾತಕದಲ್ಲಿ ಸೂರ್ಯ ವೀಕ್ ಆಗಿರ್ತಾನೆ. ಈಗ ನಮಗೆ ಎಂಪ್ಲಾಯ್ಮೆಂಟ್ ಸ್ಟ್ರಾಂಗ್ ಆಗಿರ್ಬೇಕು, ಎಂಪ್ಲಾಯ್ಮೆಂಟ್ ಅಲ್ಲಿ ಏನೂ ಪ್ರಾಬ್ಲಮ್ ಆಗಬಾರ್ದು, ಒಳ್ಳೆ ತರವಾದ ಕೆಲಸ ಸಿಗ್ಬೇಕು, ಕೆಲಸದಲ್ಲಿ ಶೈನ್ ಆಗ್ಬೇಕು ಅಂತ ಹೇಳಿದ್ರೆ ಸೂರ್ಯ ಗ್ರಹ ನಮ್ಮ ಜಾತಕದಲ್ಲಿ ಸ್ಟ್ರಾಂಗ್ ಆಗಿರ್ಲೇಬೇಕು. ಇಲ್ಲಾಂದ್ರೆ ಅವ್ರು ಪದೇ ಸ್ವಿಚ್ ಮಾಡ್ತಾರೆ, ಇಲ್ಲ ಯಾವುದೇ ಒಂದು ಕೆಲಸ ಅವ್ರಿಗೆ ಇಂಟ್ರೆಸ್ಟ್ ಆಗಲ್ಲ, ಯಾವಾಗ್ಲೂ ಕೂಡ ಏನೋ ಒಂದು ಗುಂಗಲ್ ಇರ್ತಾರೆ, ಮಾಡೋ ಕೆಲಸದಲ್ಲಿ ಇಂಟ್ರೆಸ್ಟ್ ಇರಲ್ಲ ಅವರಿಗೆ. ಈ ತರದೆಲ್ಲ ಇಶ್ಯೂಸ್ ಆಗ್ತಾ ಇದ್ರೆ ರೀಸನ್ ಏನು ಅಂತ ಹೇಳಿದ್ರೆ ಅವರ ಜಾತಕದಲ್ಲಿ ಸೂರ್ಯ ವೀಕ್ ಆಗಿರ್ಬೋದು. ಆಮೇಲೆ ಕಟಕ ಲಗ್ನಕ್ಕೆ, ಲಗ್ನ ಅಂತ ಏನು ಹೇಳಿದ್ರೆ ನಾವು ಹುಟ್ಟುವಾಗ ಈ ಸೂರ್ಯನ ಬೆಳಕು ಅಂತ ಹೇಳುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಹೊರಸ್ಕೋಪ್ ಅಲ್ಲಿ ಒಟ್ಟಿಗೆ 12 ಮನೆಗಳಿದ್ದಾವೆ. ಈ 12 ಮನೆಗಳಲ್ಲಿ ನಮ್ಗೆಲ್ಲ ಏನ್ ಗೊತ್ತಿದೆ ಅಂತ ಹೇಳಿದ್ರೆ, ನಿಮ್ದು ಯಾವ ರಾಶಿ ಅಂತ ಕೇಳಿದ್ರೆ ಕುಂಭ ರಾಶಿ ಅಂತ ಹೇಳ್ತಾರೆ, ಇಲ್ಲ ಮೀನ ರಾಶಿ ಅಂತ ಹೇಳ್ತಾರೆ. ನಮ್ದು ಯಾವ ರಾಶಿ ಅಂತ ನಾವು ಯಾವಾಗ ಹೇಳ್ತೀವಿ ಅಂದ್ರೆ, ಆ ರಾಶಿಯಲ್ಲಿ ನಾವು ಹುಟ್ಟುವಾಗ ಚಂದ್ರ ಸಂಚಾರ ಮಾಡ್ತಾ ಇದ್ದ. ಯಾವ ರಾಶಿಯಲ್ಲಿ ನಾವು ಹುಟ್ಟುವ ಸಮಯದಲ್ಲಿ ಚಂದ್ರ ಟ್ರಾವೆಲ್ ಮಾಡ್ತಾ ಇದ್ನೋ ಅಥವಾ ಚಂದ್ರ ಆ ರಾಶಿಯಲ್ಲಿ ಹೋಗ್ತಾ ಇದ್ನೋ ಅದನ್ನ ನಮ್ಮ ರಾಶಿ, ಜನ್ಮ ರಾಶಿ ಅಂತ ಕರಿತೀವಿ. ಅದು ಯಾವ ನಕ್ಷತ್ರದಲ್ಲಿ ಹೋಗ್ತಾ ಇದ್ನೋ ಅದನ್ನ ಜನ್ಮ ನಕ್ಷತ್ರ ಅಂತ ಕರಿತೀವಿ. ಈಗ ಕುಂಭ ರಾಶಿಯಲ್ಲಿ ಶತಾಭಿಷ ನಕ್ಷತ್ರ ಅಂದ್ರೆ ನನ್ನ ಜನ್ಮ ನಕ್ಷತ್ರ, ಕುಂಭ ರಾಶಿ ನನ್ನ ಜನ್ಮ ರಾಶಿ. ಅದೇ ತರ ಹೇಗೆ ಚಂದ್ರ ಟ್ರಾವೆಲ್ ಮಾಡ್ತಿರುವಂತ ರಾಶಿಯನ್ನು ನಮ್ಮ ಜನ್ಮ ರಾಶಿ ಅಂತ ಕರಿತೀವೋ, ಅದೇ ಸಮಯದಲ್ಲಿ ಸೂರ್ಯ ಕೂಡ ತನ್ನ ಪ್ರಭೆ ಅಥವಾ ತನ್ನ ಒಂದು ಎನರ್ಜಿ ಏನಿದೆ ಎಲ್ಲಾ ರಾಶಿಗಳ ಮೇಲೂ ಈಕ್ವಲ್ ಸಮಯದಲ್ಲಿ ಅಥವಾ 2 ಗಂಟೆ, ಒಂದು 24 ಗಂಟೆಯಲ್ಲಿ 2 ಗಂಟೆ, ಹೆಚ್ಚು ಕಮ್ಮಿ 2 ಗಂಟೆ ಒಂದೊಂದು ರಾಶಿ ಮೇಲೆ ತನ್ನ ಲೈಟ್, ತನ್ನ ಪ್ರಕಾಶ ಅಥವಾ ತನ್ನ ಪ್ರಭೆ ಏನಿದೆ ಅದನ್ನ ಹಾಕ್ತಾ ಇರ್ತಾನೆ ಸೂರ್ಯ. ನಾವು ಹುಟ್ಟುವಾಗ
ಸೂರ್ಯ ಯಾವ ರಾಶಿಯ ಮೇಲೆ ತನ್ನ ಲೈಟ್ ಅನ್ನ ಅಥವಾ ತನ್ನ ಪ್ರಭೆಯನ್ನ ಹಾಕ್ತಾ ಇದ್ನೋ ಅದನ್ನ ನಮ್ಮ ಜನ್ಮ ಲಗ್ನ ಅಂತ ಕರಿತೀವಿ. ಇದನ್ನ ನಾವು ಕನ್ಫ್ಯೂಸ್ ಮಾಡ್ಕೊಬಾರ್ದು. ನಮ್ಮ ಹೊರಸ್ಕೋಪ್ ಅಲ್ಲಿ ಲಗ್ನ ಲ ಅಥವಾ ಅಸೆಂಡೆಂಟ್ ASC ಅಂತ ಬರೆದಿರ್ತಾರೆ ಇಂಗ್ಲಿಷ್ ಅಲ್ಲಿ, ಅಥವಾ ಕನ್ನಡದಲ್ಲಿ ಲ ಅಂತ ಬರೆದಿರ್ತಾರೆ. ಅದು ನಮ್ಮ ಜನ್ಮ ಲಗ್ನ. ರಾ ಅಂತ ರಾಶಿ ಅಥವಾ ಚಂದ್ರ ಇರುವಂತದ್ದು ಅದು ನಮ್ಮ ಜನ್ಮ ರಾಶಿ. ಜನ್ಮ ರಾಶಿ ಬೇರೆ, ಜನ್ಮ ಲಗ್ನ ಬೇರೆ. ಈ ಜನ್ಮ ಲಗ್ನ ಜನ್ಮ ರಾಶಿ ಕೆಲವರದೆಲ್ಲ ಒಂದೇ ಆಗಿರುತ್ತೆ. ಕೆಲವರಿಗೆ ಹುಟ್ಟುವಾಗ ಸೂರ್ಯ ಲೈಟ್ ವೃಷಭ ರಾಶಿ ಮೇಲೆ ಹಾಕ್ತಾ ಇರ್ತಾನೆ, ಅದೇ ತರ ಚಂದ್ರ ಕೂಡ ವೃಷಭ ರಾಶಿಯಲ್ಲೇ ಟ್ರಾವೆಲ್ ಮಾಡ್ತಾ ಇರ್ತಾನೆ. ಅವರದ್ದು ವೃಷಭ ರಾಶಿ ವೃಷಭ ಲಗ್ನ. ಆದ್ರೆ ಎಲ್ಲರದ್ದು ಸೇಮ್ ಆಗಿರಲ್ಲ. ಕೆಲವರದ್ದು ಮಿಥುನ ಲಗ್ನ ಇರುತ್ತೆ, ಕುಂಭ ರಾಶಿ ಇರುತ್ತೆ. ಮಿಥುನ ಲಗ್ನ ಅಂತ ಹೇಳಿದ್ರೆ ಸೂರ್ಯನ ಎಫೆಕ್ಟ್ ಜಾಸ್ತಿ ಆಗಿರೋದು ಮಿಥುನ ಲಗ್ನದ ಮೇಲೆ. ಕುಂಭ ರಾಶಿ ಅಂದ್ರೆ ಚಂದ್ರ ಟ್ರಾವೆಲ್ ಮಾಡ್ತಿದ್ದು ಕುಂಭ ರಾಶಿ. ಸೊ ಇವರ ಕ್ಯಾರೆಕ್ಟರಿಸ್ಟಿಕ್ಸ್ ಹೆಂಗಿರುತ್ತೆ ಅಂತ ಹೇಳಿದ್ರೆ ಇದು ಬ್ಲೆಂಡ್ ಆಗಿ ಬಂದಿರುತ್ತೆ. ಮಿಥುನ ಲಗ್ನ ಮಿಥುನ ರಾಶಿಯ ಕ್ಯಾರೆಕ್ಟರಿಸ್ಟಿಕ್ಸ್ ಮತ್ತೆ ಕುಂಭ ರಾಶಿಯ ಕ್ಯಾರೆಕ್ಟರಿಸ್ಟಿಕ್ಸ್ ಎರಡು ಸೇರಿ ಯಾವ ತರ ಕ್ಯಾರೆಕ್ಟರ್ ಬರುತ್ತೋ ಆ ತರ ಕ್ಯಾರೆಕ್ಟರ್ ಆ ನೇಟಿವ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಮಿಥುನ ಲಗ್ನ ಅಂತ ಹೇಳಿದ್ರೆ ಮಿಥುನ ಲಗ್ನದವರು ಯಾವಾಗಲೂ ತುಂಬಾ ಮಾತಾಡ್ತಾರೆ, ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಎಲ್ಲರೂ ಅಟ್ರಾಕ್ಟ್ ಮಾಡ್ತಾರೆ ಮಿಥುನ ಲಗ್ನದವರು. ಅದೇ ತರ ಕುಂಭ ರಾಶಿಯವರು ಯಾವಾಗಲೂ ಚಾರಿಟೇಟಿವ್ ಆಗಿರ್ತಾರೆ, ಅಂದ್ರೆ ಅವರಿಗೆ ದಾನ ಮಾಡುವಂತ ಗುಣ ಜಾಸ್ತಿ ಇರುತ್ತೆ. ಆದ್ರಿಂದ ಯಾವುದೇ ಒಬ್ಬ ಜಾತಕ ಮಿಥುನ ಲಗ್ನ ಕುಂಭ ರಾಶಿಯಲ್ಲಿ ಹುಟ್ಟಿದ್ರೆ ಅವನು ತುಂಬಾ ಮಾತಾಡ್ತಾನೆ, ಎಲ್ಲರನ್ನೂ ಹಚ್ಕೋತಾನೆ. ಅದೇ ತರ ಧರ್ಮದ ಬಗ್ಗೆ ಶ್ರದ್ಧೆ ಇರುತ್ತೆ. ಈ ದೇವಸ್ಥಾನಗಳಿಗೆಲ್ಲ ದಾನ ಮಾಡುವಂತ ಶಕ್ತಿ ಅಂದ್ರೆ ದಾನ ಮಾಡುವಂತ ಒಂದು ಗುಣ ಜಾಸ್ತಿ ಇರುತ್ತೆ. ಸೊ ಆ ತರವಾಗಿ ಲಗ್ನ ಮತ್ತೆ ರಾಶಿ ಯಾವ್ದು ಅಂತ ನೋಡ್ಕೊಂಡು ಆ ಜಾತಕನ ಕ್ಯಾರೆಕ್ಟರ್ ಹೇಗಿದೆ ಅಂತ ನಾವು ಗೆಸ್ ಮಾಡಬಹುದು. ಸೊ ಅದೇ ತರ ನಿಮ್ಗೆ ಹೇಳಿದೆ ಜನ್ಮ ಲಗ್ನ ಜನ್ಮ ರಾಶಿ ಡಿಫರೆನ್ಸ್ ಗೊತ್ತಾಯ್ತಲ್ವಾ. ನಮ್ಮ ಜಾತಕದಲ್ಲಿ ಲಗ್ನ ಸ್ಟ್ರಾಂಗ್ ಆಗಿರ್ಬೇಕು, ರಾಶಿನೂ ಸ್ಟ್ರಾಂಗ್ ಆಗಿರ್ಬೇಕು. ಯಾಕೆ ಅಂತ ಕೇಳಿದ್ರೆ ಲಗ್ನ ಸ್ಟ್ರಾಂಗ್ ಆಗಿದ್ರೆ ನಾವು ಆರೋಗ್ಯವಂತವಾಗಿರ್ತೀವಿ. ಸೂರ್ಯ ಒಳ್ಳೆಯ ಲಗ್ನ ಅಥವಾ ಲಗ್ನದ ಮೇಲೆ ಕರೆಕ್ಟ್ ಆಗಿ ಲೈಟ್ ಹಾಕ್ತಾ ಇದ್ರೆ ಅಥವಾ ಒಳ್ಳೆಯ ಲಗ್ನ ನಮ್ದಾಗಿದ್ರೆ ನಮ್ಗೆ ಆರೋಗ್ಯ ಚೆನ್ನಾಗಿರುತ್ತೆ. ಅದೇ ತರ ಲಗ್ನ ಸ್ಟ್ರಾಂಗ್ ಆಗಿರಲಿಲ್ಲ ಅಂದ್ರೆ ನಮ್ಮ ಆರೋಗ್ಯ ಬೇಗ ಕೆಡುತ್ತೆ. ಅದೇ ತರ ಜನ್ಮ ರಾಶಿಯೂ ಕೂಡ ಸ್ಟ್ರಾಂಗ್ ಆಗಿರ್ಬೇಕು. ಜನ್ಮ ರಾಶಿ ಸ್ಟ್ರಾಂಗ್ ಆಗಿಲ್ಲ ಅಂದ್ರೆ ಏನಾಗುತ್ತೆ, ಚಂದ್ರ ವೀಕ್ ಪೊಸಿಷನ್ ಇರ್ತಾನೆ. ಚಂದ್ರ ವೀಕ್ ಪೊಸಿಷನ್ ಇದ್ರೆ ನಮ್ಮ ಮೆಂಟಲ್ ಹೆಲ್ತ್ ಹಾಳಾಗತ್ತೆ. ಆದ್ರಿಂದ ಈ ಜನ್ಮ ಲಗ್ನ ಜನ್ಮ ರಾಶಿ ಎರಡೂ ಕೂಡ ನಮ್ಮ ಜಾತಕದಲ್ಲಿ ಚೆನ್ನಾಗಿರ್ಬೇಕು. ಈ ಸೂರ್ಯ ಸ್ಟ್ರಾಂಗ್ ಆಗಿದ್ರೆ ಅವನು ಒಳ್ಳೆಯ ಡಾಕ್ಟರ್ ಆಗ್ತಾನೆ. ವೈದ್ಯನಾಗ್ಬೇಕಾದ್ರೆ ಸನ್ ಮತ್ತೆ ಮಾರ್ಸ್ ಎರಡು ಒಳ್ಳೆಯ ಪೊಸಿಷನ್ ಇರಬೇಕು, ಶಕ್ತಿಯುತವಾಗಿರ್ಬೇಕು. ಅಂತವನು ಮಾತ್ರ ಒಳ್ಳೆ ಡಾಕ್ಟರ್ ಆಗ್ಲಿಕ್ಕೆ ಸಾಧ್ಯ ಇರುತ್ತೆ. ಅದು ಸನ್ ಸಿಕ್ಕಾಪಟ್ಟೆ ಎನರ್ಜಿ ಇದ್ರೆ ಒಂದು ಗೌರ್ಮೆಂಟ್ ಡಾಕ್ಟರ್ ಆಗ್ತಾನೆ ಗ್ಯಾರಂಟಿ. ಆಮೇಲೆ ಮಿಲಿಟರಿಗೆ ಸೇರ್ಬೇಕಂದ್ರೂ ಕೂಡ ಒಳ್ಳೆ ಕಮಾಂಡರ್ ಆಗ್ಬೇಕು. ನಾರ್ಮಲ್ ಸಣ್ಣ ಹುದ್ದೆಯಲ್ಲಿ ರಿಟೈರ್ಡ್ ಆಗೋದಾದ್ರೆ ಸನ್ ಸ್ವಲ್ಪ ಎನರ್ಜಿ ಸಾಕು. ಆದ್ರೆ ಸನ್ ಸ್ಟ್ರಾಂಗ್ ಆಗಿದ್ರೆ ಅವನು ಕಮಾಂಡರ್ ಆಗ್ತಾನೆ, ಕಮಾಂಡರ್ ಇನ್ ಚೀಫ್ ಆಗ್ತಾನೆ, ಎಲ್ಲ ಕಡೆ ನಾಯಕನಾಗ್ತಾನೆ ಸನ್ ಸ್ಟ್ರಾಂಗ್ ಆಗಿದ್ರೆ. ಅದನ್ನ ನಾವು ಕಲ್ತ್ಕೋಬೇಕಾಗತ್ತೆ. ಆಮೇಲೆ IPS ರಾಜಕೀಯ ಒಳ್ಳೆ ಭಾಷಣ ಮಾಡ್ತಾನೆ, ಚಿನ್ನಾಭರಣ ಇದೆಲ್ಲ ಒಳ್ಳೆ ಹೆಸರು ಪಡಿತಾನೆ. ಇವೆಲ್ಲ ಸೂರ್ಯ ಸ್ಟ್ರಾಂಗ್ ಆಗಿದ್ರೆ ನಮ್ಮ ಜಾತಕದಲ್ಲಿ ಸಿಗುವಂತದ್ದು. ಆಮೇಲೆ ಒಳ್ಳೆ ಮರ್ಯಾದೆ ಎಲ್ಲ ಸಿಗುತ್ತೆ ಅಂತ ನಾನು ಹೇಳಿದ್ದೀನಲ್ವಾ. ಆಮೇಲೆ ಇನ್ನೊಂದೇನಾಗುತ್ತೆ, ನಾ ಹೇಳಿದಾಗೆ ಸೂರ್ಯ ಮತ್ತೆ ಶನಿ ಇಬ್ರು ಕೂಡ ಎನಿಮೀಸ್ ಆಗಿರ್ತಾರೆ. ಯಾವಾಗಲೂ ಇಬ್ರು ಒಟ್ಟೊಟ್ಟಿಗೆ ಬಂದ್ರೆ ಆ ಜಾತಕನ ಆ ಮನೆ ಏನಿದೆ ಅದು ಶಕ್ತಿಯನ್ನ ಕಳ್ಕೊಳ್ಳುತ್ತೆ. ಇದನ್ನ ನಾವು ನೆನ್ಪಿಟ್ಕೋಬೇಕು. ಆಮೇಲೆ ಇನ್ನು ಹೇಳೋದಾದ್ರೆ ಈ ಹೆಣ್ಣು ಮಕ್ಕಳಿಗೆ ಸೂರ್ಯ ಸ್ಟ್ರಾಂಗ್ ಆಗಿರ್ಬೇಕು. ಹೆಣ್ಣು ಮಕ್ಕಳಿಗೆ ಸೂರ್ಯ ಸ್ಟ್ರಾಂಗ್ ಆಗಿದ್ರೆ ಅವಳು ಜೀವನದಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾಳೆ, ಯಾವಾಗ್ಲೂ ಕೂಡ ಒಳ್ಳೆ ಹಾದಿಯನ್ನು ತುಳಿತಾಳೆ. ಅದೇ ಸನ್ನಿಗೆ ಏನಾದ್ರೂ ಮೆಲಿಫಿಕ್ಸ್ ಅಫೆಕ್ಟ್ ಆಗಿದ್ರೆ ಅವಳು ಸ್ವಲ್ಪ ದಾರಿ ತಪ್ಪುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಇವಾಗ ನಾವು ಬರೀ ಹೆಣ್ಮಕ್ಳಿಗೆ ಮಾತ್ರ ಅಲ್ಲ, ಗಂಡು ಮಕ್ಕಳಿಗೂ ಕೂಡ ಸನ್ನಿಗೆ ಅಫ್ಲಿಕ್ಷನ್ ಇದ್ರೆ ಅವನು ಆಂಟಿ ಸೋಷಿಯಲ್ ಆಕ್ಟಿವಿಟೀಸ್ ಮಾಡಬಹುದು. ಅದೇ ಸನ್ ಸ್ಟ್ರಾಂಗ್ ಆಗಿದ್ರೆ ಅವನು ಆ ತರದೆಲ್ಲ ಮಾಡಲ್ಲ. ಇನ್ನೊಬ್ಬರಿಗೆ ಬುದ್ಧಿವಾದ ಹೇಳುವಂತ ಒಂದು ಗುಣ ಕೂಡ ಅವನಲ್ಲಿ ಇರ್ತದೆ. ಆಮೇಲೆ ಈ ಸೂರ್ಯ ನಮ್ಮ 6ನೇ ಮನೆ 6th ಹೌಸ್ ಏನಿದೆ ಅದ್ರ ಜೊತೆಗೆ ಸೂರ್ಯನ ಕನೆಕ್ಷನ್ ಏನಾದ್ರು ಇದ್ರೆ ಅವನಿಗೆ ಕಣ್ಣಿನಲ್ಲಿ ತೊಂದರೆ ಆಗ್ಬೋದು. 2ನೇ ಮನೆ ಜೊತೆ ಕನೆಕ್ಷನ್ ಇದ್ರೆ ಆವಾಗಲೂ ಕೂಡ ಕಣ್ಣಿನಲ್ಲಿ ತೊಂದರೆ ಆಗುವಂತ ಸಂಬಂಧ ಇರುತ್ತೆ. ಅಥವಾ ಈ ಸೂರ್ಯನಿಗೆ ನಮ್ಮ ಜಾತಕದ 6ನೇ ಮನೆ ಜೊತೆ ಕನೆಕ್ಷನ್ ಇದ್ರೆ ಈ ಹಾರ್ಟ್ ಸರ್ಜರಿ ಆಗೋದು, ಹಾರ್ಟಿನಲ್ಲಿ ಏನಾದ್ರು ಇಶ್ಯೂಸ್ ಬರೋದು, ಈ ತರದೆಲ್ಲ ಪ್ರಾಬ್ಲಮ್ಸ್ಗಳು ಬರ್ಬೋದು. ಆಮೇಲೆ ಈ ಸೂರ್ಯ ಏನಿದ್ದಾನೆ ಇದು ಒಂದು ಫಾರ್ ಇನ್ಫಾರ್ಮೇಶನ್ ಹೇಳೋದು,
ಇವನು ನಮ್ಮ ಭೂಮಿಗಿಂತ 10 ಪಟ್ಟು ದೊಡ್ಡದಾಗಿರುತ್ತಾನೆ ಸೂರ್ಯ. ಬೇರೆ ಎಲ್ಲ ಗ್ರಹಗಳಿಗಿಂತ ಅತಿ ದೊಡ್ಡದಾಗಿರ್ತಾನೆ ಸೂರ್ಯ. ಈ ಗುರು ಗ್ರಹ ಒಂದು ಬಿಟ್ಟು, ಗುರು ಗ್ರಹ ಎಲ್ಲದಕ್ಕಿಂತ ದೊಡ್ಡದಾಗಿರುತ್ತೆ. ಆಮೇಲೆ ಸೂರ್ಯ ನಮ್ಮಿಂದ 15 ಕೋಟಿ ಕಿಲೋಮೀಟರ್ ದೂರದಲ್ಲಿದ್ದಾನೆ ನಮ್ಮಿಂದ. ಇದನ್ನು ಕೂಡ ನಾವು ನೆನ್ಪಿಟ್ಕೋಬೇಕು. ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ಸೂರ್ಯ ಆತ್ಮಕಾರಕ. ಸೂರ್ಯ ಸ್ಟ್ರಾಂಗ್ ಆಗಿದ್ರೆ ಹೆಲ್ತ್ ಸ್ಟ್ರಾಂಗ್ ಆಗಿರುತ್ತೆ. ಸೂರ್ಯ ಸ್ಟ್ರಾಂಗ್ ಆಗಿದ್ರೆ ಅಥಾರಿಟೇಟಿವ್ ಆಗಿರ್ತೀವಿ. ಸೂರ್ಯ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದ್ರೆ ಏನಾಗುತ್ತೆ, ಹಿಟ್ಲರ್ ತರ ಡಿಕ್ಟೇಟರ್ ಆಗ್ತಾರೆ. ಅದರಿಂದ ಸೂರ್ಯನಿಗೆ ಮಾಡರೇಟ್ ಆಗಿ ಎನರ್ಜಿ ಇದ್ದು ಒಳ್ಳೆಯ ಪೊಸಿಷನ್ ಅಲ್ಲಿ ಇದ್ದು ಯಾವುದೇ ಮ್ಯಾಲಿಫಿಕ್ಸ್ ಗಳು ಅಫೆಕ್ಟ್ ಮಾಡಿಲ್ಲ, ಯಾವ ಗ್ರಹಗಳು ತುಂಬಾ ಹತ್ರ ಹೋಗಿಲ್ಲ ಸೂರ್ಯನಿಗೆ ಅಂತ ಆದ್ರೆ ಸೂರ್ಯ ನಿಜವಾಗ್ಲೂ ಒಳ್ಳೆಯವನು. ಆದ್ರೆ ಸೂರ್ಯ ಕೆಲವು ಬೇಕಾದಂತ ಒಳ್ಳೊಳ್ಳೆ ಮನೆಗಳಿಗೆ ಸೂರ್ಯ ಒಬ್ಬನೇ ಹೋಗಿ ಕೂತ್ಕೊಂಡ್ರೆ ಆ ಮನೆಯನ್ನ ಸುಟ್ಟಾಕುವಂತ ಕೆಲಸ ಕೂಡ ಮಾಡ್ತಾನೆ. ಅದನ್ನು ಕೂಡ ನಾವು ನಮ್ಗೆ ಗೊತ್ತಿರಬೇಕು. ಚಂದ್ರ ಮನಸ್ಸಿನ ಕಾರಕ, ಸೂರ್ಯ ಆತ್ಮಕಾರಕ. ಇವೆರಡು ಅತಿ ಇಂಪಾರ್ಟೆಂಟ್, ಅತಿ ಮುಖ್ಯವಾದ ಗ್ರಹಗಳ ಬಗ್ಗೆ ನಾವು ಕಲ್ತಿದ್ವಿ. ಸೊ ಮುಂದೊಂದು ದಿನ ಇನ್ನೊಂದು ಅತಿ ಮುಖ್ಯವಾದ ಗ್ರಹದ ಒಂದು ವಿವರಣೆಯನ್ನು ನಿಮ್ಮ ಮುಂದೆ ಕೊಡಲಿದ್ದೇನೆ. ಅಲ್ಲಿಯವರೆಗೂ ಎಲ್ರಿಗೂ ನಮಸ್ಕಾರ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಮಾಗ್ಭವೇತ್. ಧನ್ಯವಾದಗಳು.